ದಶವಂ ಕಾಲಂಗ ಕಾಲನನುಪಮಾಶ್ರಿಯಂ ದಶವಂ ಜಂಗಮಲೋಲಂ ದಶವಾ ರಕ್ಷಿಪುದೆನ್ನ ಸಂಗನ ದಶವಾ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಧವಿಯಂ ಕುಲ ತೊಡೆದು ಧತ್ತೆಯಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕಿತ್ತ ಗುರುವೇ ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಗುರುವೇ ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ನಮಸ್ತೆ ಮಹಂತೇಶ್ವರ ನಮಸ್ತೆ ಭಕ್ತರಕ್ಷಕ ನಮಸ್ತೆ ಕರುಣಾಕರ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಸ್ತೆ ನಮೋ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಕರುನಾಡಿನ ವರವಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಶಿವಕುಮಾರ ಯೋಗಿ ಮಹಾಮಹಿಮ ತ್ಯಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿದೆ ಶಿವನಾಗಿ
ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗಾ ತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗಾ ತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಿದ್ಧಗಂಗಾ ತಾಣ ಸ್ವಾಮಿಯ ಪುಣ್ಯದ ಕಲ್ಯಾಣ ಸಮಾಜ ಸೇವೆ ಯೋಗಿಯ ಪ್ರಾಣ ಲಿಂಗವೇ ಪರಿಪೂರ್ಣ ಸಮಾಜ ಸೇವೆಯ ಯೋಗಿಯ ಪ್ರಾಣ ಲಿಂಗವ ಪರಿಪೂರ್ಣ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಶಿವಕುಮಾರ ನಾಮ ಭಕ್ತರ ನಿತ್ಯದ ಜಪನೇಮ ಬಸವನ ಮದರ ಬಾಳಿನ ಮಹಿಮ ಸಿದ್ಧಲಿಂಗ ಪ್ರೇಮ ಬಸವನ ಮದರ ಬಾಳಿನ ಮಹಿಮ ಸಿದ್ಧಲಿಂಗ ಪ್ರೇಮ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಂಗಮಚರ ಮೂರ್ತಿ ಜ್ಞಾನದ ಸತ್ಯದ ಶಿವಕೀರ್ತಿ ಸಾಧಕ ವಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗಂಗಾ ಜ್ಯೋತಿ ಸಾಧಕ ವಟುಗಳ ಬಾಳಿನ ಸ್ಫೂರ್ತಿ ಸಿದ್ಧಗಂಗಾ ಜ್ಯೋತಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕ್ಕಾಗಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ
ಬಾಳಿಗೆ ಶ್ರೀರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಿಯ ನಿಜ ಹರಕೆ ಭಕ್ತರ ಬಾಳಿಗೆ ಶ್ರೀರಕ್ಷೆ ಯೋಗಕ್ಷೇಮಕ್ಕೆ ಸೂಚನೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಯೋಗಕ್ಷೇಮಕ್ಕೆ ಸೂಚನೆ ನಮಗೆ ಬಾಳಿಗೆ ಶಿವ ದೀಕ್ಷೆ ಶಿವಕುಮಾರ ಯೋಗಿ ಮಹಾಮಹಿಮಕಾರಿ ಶಿವಕುಮಾರ ಯೋಗಿ ಮಹಾಮಹಿಮಕಾರಿ ಪ್ರಸಾದ ನಿಲಯದ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬಲವಾಗಿ ಲಿಂಗಲೀಲೆಗೈದು ಜಂಗಮ ಲಿಂಗವಿತಾವಾಗಿ ಲಿಂಗಲೀಲೆಗೈದು ಜಂಗಮ ಲಿಂಗವಿತಾವಾಗಿ ಲಿಂಗಲೀಲೆಗೈದು ಜಂಗಮ ಲಿಂಗವಿತಾವಾಗಿ ಲಿಂಗಲೀಲೆಗೈದು ಜಂಗಮ ಲಿಂಗವಿತಾವಾಗಿ ವಿಭಜಿಸುವ ಭಕ್ತರಿಗೆಲ್ಲ ಅಂತ ಪೂಜರಾಗಿ ನಂದಿ ಭಜಿಸುವ ಭಕ್ತರಿಗೆಲ್ಲ ಮಾತ ಪೂಜರಾಗಿ ಶಿವಕುಮಾರ ಯೋಗಿ ಮಹಾಮಹಿಮಕಾರಿ ಶಿವಕುಮಾರ ಯೋಗಿ ಮಹಾಮಹಿಮಕಾರಿ ಪ್ರಸಾದ ನಿಲಯವ ಸ್ಥಾಪಿಸಿ ಯೋಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬರವಾಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬರವಾಗಿ ಬೆಳಗಿನ ಶಿವನಾಗಿ ಕರುನಾಡಿನ ಬರವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನಿನವಾಗಿ ಲಿಂಗದಲ್ಲಿ ನೋಟ ನುಡಿಕೂಟವಾದವನು ಲಿಂಗವೇ ಅಕ್ಕ ಸರ್ವಜ್ಞ. ಇಂದಿನ ಭಿನ್ನರ ಸೇವೆ ಹಾಗೂ ಶ್ರೀಮಠದಲ್ಲಿ ಪ್ರಸಾದ ಸೇವೆ ವಹಿಸಿಕೊಂಡಿರುವ ಉಳೂರು ಅನಿಲಗೌಡ ಚಾಣಕ್ಯ ಇವರು ಬಂದು ಶ್ರೀಗಳಿಗೆ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಪೂಜ್ಯ ಶ್ರೀ ಮಹಂತ ದೇವರು ಹಿರೇಮಠ ಕಲಾವಿದ ಲೋಕಾಪುರ ಶ್ರೀಗಳಿಗೆ ಮಾಲಾರ್ಪಣೆ. ನನ್ನ ಹೆಸರಾಂತ ಪ್ರವಚನಕಾರರಾದ ಪೂಜ್ಯ ಶ್ರೀ ಮಹಂತ ಸ್ವಾಮಿಗಳು ಕಲ್ಯಾಣಾಶ್ರಮ ಮಾಂತೇಶ್ವರ ಮಠ ತಿಮ್ಮಾಪುರ ಮುದ್ಗಲ್ ಇವರಿಗೂ ಸಹ ಮಾಲಾರ್ಪಣೆ. ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಕಲ್ಲೂರು ಬಳಿ ಇವರಿಗೂ ಸಹ ಮಾಲಾರ್ಪಣೆ. ತಬಲಾಜಿ ಶ್ರೀ ಬಸವರಾಜ್ ವಣ್ಣಿಗನೂರು ಗದಗ್ ಪಂಡಿತ ಶ್ರೀ ಪುಟ್ಟರಾಜ್ ಗದಗಳ ಶಿಷ್ಯರು ಇವರಿಗೂ ಸಹ ಮಾಲಾರ್ಪಣೆ. ಈಗ ಸಿದ್ಧಗಂಗೆಯ ಸಿದ್ಧ ಪುರುಷ ಶ್ರೀ ಶಿವಕುಮಾರೇಶ್ವರ ದೇವಿಯ ಚರಿತಾಮೃತವನ್ನು ನಾವು ನೀವೆಲ್ಲರೂ ಆಲಿಸೋಣ. ಬಸವಣ್ಣನೇ ತಂದೆ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನ ಬಯಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಶರಣೆಂದು, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಹಾಲ್ವಿ ಶ್ರೀ ಮಠದ
ಕರ್ತೃಗಳಾದ ಮಹಾತಪಸ್ವಿ ಮಹಂತ ಶಿವಯೋಗಿಗಳನ್ನ, ರುದ್ರಮುನಿ ತಾತನವರನ್ನ ಭಕ್ತಿಯಿಂದ ನೆನೆದು ಶರಣೆಂದು ಕರ್ಚಿಗನೂರಿನ 54ನೇ ವರ್ಷದ ಪುರಾಣ ಪ್ರವಚನ ಮಹಾರಥೋತ್ಸವ ಈ ಎರಡೂ ಕಾರ್ಯಕ್ರಮಗಳನ್ನು ನಿಮಿತ್ತ ಮಾಡಿಕೊಂಡು ಪ್ರತಿ ವರುಷದ ಪದ್ಧತಿಯಂತೆ ಬೆಳಕಿನ ಹಬ್ಬದ ಅಂಗವಾಗಿ ಅತ್ಯಂತ ಭಕ್ತಿಯಿಂದ ಸಾಗಿ ಬರುವಂತ ಪುರಾಣ ಪ್ರವಚನ, ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ಈ ಭಾಗದ ಭಕ್ತರಿಗೆ ಧಾರ್ಮಿಕ ಸಂಸ್ಕಾರದ ಸಂಸ್ಕೃತಿಯ ಅರಿವನ್ನು ಮೂಡಿಸ್ತಾ ಸಮಾಜದ ಹಿತವನ್ನು ಬಯಸುತ್ತಿರುವಂತ ಹಾಲ್ವಿ, ಕರ್ಚಿಗನೂರು, ಉಳಿದೆಲ್ಲ ಶಾಖಾ ಮಠಗಳ ಒಡೆಯರು, ಪರಮ ಪೂಜ್ಯರು ಆಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಮಹಾಶಿವಯೋಗಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ದಿವ್ಯ ಚರಿತಾಮೃತದ ಮಹಾಮೂರ್ತಿಗಳಾಗಿ ಕರುನಾಡಿನ ಕೀರ್ತಿಯನ್ನ ವಿಶ್ವದ ತುಂಬ ಬೆಳಗಿರುವ ಬಸವಾದಿ ಶರಣರ ತತ್ವಗಳನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಕಾಯಕ ದಾಸೋಹ, ಜ್ಞಾನ ದಾಸೋಹದ ಮೂಲಕ ನಡೆದಾಡುವ ದೇವರಾಗಿ ನಂಬಿದ ಭಕ್ತರ ನಂದಾದೀಪವಾಗಿರುವಂತಹ ಲಿಂಗೈಕ್ಯ ಪರಮ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸಿದ್ಧಗಂಗೆಯ ಸದ್ಯದ ಉಭಯ ಪೂಜ್ಯರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಲೋಕಾಪುರದ ಪೂಜ್ಯರಲ್ಲಿ ಶರಣೆಂದು, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಕೈಯುತ್ತಿರುವಂತಹ ನಾಡಿನ ಹೆಸರಾಂತ ಗಾಯಕರಾದ ಶಂಕರಯ್ಯ ಸ್ವಾಮಿ ಆರ್ ಗುರುಮಠ್ ಅವರೇ, ಅತ್ಯುತ್ತಮವಾಗಿರುವಂತಹ ತಬಲಾ ಸಾಥನ್ನ ನೀಡುತ್ತಿರುವ ತಬಲಾ ಚತುರ ಬಸವರಾಜ ಬನ್ನಿಗನೂರವರೇ, ಈ 9ನೇ ದಿನದ ಶ್ರವಣಾರ್ಥಿಗಳಾಗಿ ಪಾಲ್ಗೊಂಡು ಮಹಾಂತೇಶನ ಪರಮ ಪವಿತ್ರವಾಗಿರುವಂತಹ ಈ ಅನುಭವ ಮಂಟಪದಲ್ಲಿ ಸಮ್ಮಿಲಿತರಾಗಿರುವಂತಹ ಕರ್ಚಿಗನೂರಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರೇ, ಸದ್ಭಕ್ತ ಶರಣ ಬಂಧುಗಳೇ, ಇಂದಿನ ದಾಸೋಹದ ಸೇವಾಕರ್ತರೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಮುದ್ದು ಮಕ್ಕಳೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ದಿವ್ಯ ಚರಿತಾಮೃತದ ಶ್ರವಣಾರ್ಥಿಗಳಾಗಿ ಪಾಲ್ಗೊಳ್ಳುವಂತ ನಾಡಿನ ಎಲ್ಲ ಶರಣ ಬಂಧುಗಳೇ, ತಾಯಂದಿರ ಬಳಗವೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಶರಣಾರ್ಥಿಗಳು. ಪರಮ ಶಿವಯೋಗಿಗಳಾಗಿ ತಮ್ಮ ಲಿಂಗ ಪೂಜೆಯ ಮೂಲಕ ಈ ನಾಡಿನ ಜನರ ಕಲ್ಯಾಣವನ್ನು ಗೈದಿರುವಂತಹ ಸಿದ್ಧಗಂಗೆಯ
ಪರಮ ಪೂಜ್ಯರಾಗಿರುವಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಚರಿತಾಮೃತವನ್ನ ನಿತ್ಯ ನಿತ್ಯ ನಾವೆಲ್ಲ ಭಕ್ತಿಯಿಂದ ಕೇಳ್ತಾ ಆನಂದ ಪಡ್ತಾ ಇದ್ದೇವೆ. ಮಹಾತ್ಮರ ಚರಿತ್ರೆಗಳನ್ನ ಮನುಷ್ಯರಾದವರು ಕೇಳಬೇಕು. ಕೇಳಿದ ಚರಿತ್ರೆಗಳನ್ನ ಮನನ ಮಾಡಿಕೋಬೇಕು. ಮನನ ಮಾಡಿಕೊಂಡಿರುವಂತಹ ವಿಚಾರಗಳನ್ನ ಬದುಕಿನಲ್ಲಿ ಪಾಲಿಸಬೇಕು. ಅಂದಾಗ ಈ ಮನುಷ್ಯ ಜನ್ಮ ಉತ್ತಮವಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಜಗತ್ತು, ಇವತ್ತಿನ ದುನಿಯಾದೊಳಗ ಮನಸ್ಸನ್ನ ಕೆಡಿಸುವಂತ ವಿಷಯಗಳು ಬಹಳಷ್ಟು ಸಿಗ್ತಾವೆ. ಮನಸ್ಸನ್ನ ಕೆಡಿಸುವಂತ ವಿಷಯಗಳು ತುಂಬಿ ತುಳುಕ್ತಾವೆ. ಆದರೆ ಮನಸ್ಸನ್ನ ಪವಿತ್ರಗೊಳಿಸಿ ಆ ಉತ್ತಮ ಮನಸ್ಸಿನಿಂದ ಮನುಷ್ಯತ್ವದ ವಿಕಾಸವನ್ನ ಮಾಡಿಕೊಂಡು ನಿಜಮಾನವರಾಗಿ ಬಾಳುವಂತ ಅಪರೂಪದ ದಾರಿಯನ್ನು ತೋರುವಂತ ಈ ವಿಶ್ವದ ಏಕೈಕವಾಗಿರುವಂತ ದಾರಿ ಅದು ಯಾವುದಾದರೂ ಇದ್ರ ಅದು ಆಧ್ಯಾತ್ಮದ ದಾರಿ. ಅದು ಮಹಾತ್ಮರ ವಚನಗಳು, ಶರಣರ ಚರಿತ್ರೆಗಳು, ಮಹಾತ್ಮರ ಸಚ್ಚರಿತ್ರೆಗಳು ಮಾತ್ರ ಮನುಷ್ಯ ಜಗತ್ತನ್ನ ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ಪುರಾಣ ಪ್ರವಚನವನ್ನ ಕೇಳಿ ಕೆಟ್ಟವರು ಯಾರೂ ಇಲ್ಲ ಈ ಜಗತ್ತಿನೊಳಗೆ. ಕೆಟ್ಟವರ ಮಾತುಗಳನ್ನ ಕೇಳಿ ಕೆಟ್ಟವರು ಬಹಳ ಜನ ಸಿಗ್ತಾರೆ. ನಿಮಗೆ ಇಲ್ರಿ, ನಾವು ಖರ್ಚಿಗನವರಿಗೆ ಪುರಾಣ ಕೇಳಕ್ ಹೋಗಿ ಬಹಳ ಕೆಟ್ಟಿವಿ ಅನ್ನೋರು ಯಾರು ಅದಾರೆ ಜಗತ್ತಾಗ ಸಿಗ್ತಾರು? ಇಲ್ಲ. ಬಹುಶಃ ಲೌಕಿಕವಾಗಿ ಬದುಕಿನೊಳಗೆ ಏನೇನೋ ಹೆಚ್ಚು ಕಡಿಮೆ ಆದಾಗ ಮನುಷ್ಯರು ನಾವೆಲ್ಲ ಮಾತಾಡ್ತೀವಿ, ಇಲ್ರಿ ಅವ್ರ ಮಾತು ಕೇಳೇ ಕೆಟ್ಟೆ, ನಾನು ಕೇಳಬಾರ್ದಿತ್ತು ಅಂತಿರೋ ಈಗ ಅಂತೀವಿ. ಆದ್ರೂ ಕೂಡ ಯಾವುದನ್ನ ಕೇಳಬಾರ್ದು ಅದನ್ನ ಕೇಳಾಕ ಎರಡು ಕಿವಿ ತೆರ್ಕೊಂಡು ಕೊಡಿರ್ತೀವಿ. ನಾವು ಮನುಷ್ಯರ ಹಂಗದೀವಿ, ನಮ್ಮ ಮನಸ್ಸು ಹಂಗದ. ನೋಡಿ, ನಾನು 2-3 ದಿನ ಕೇಳದೆ ನಿನ್ನೆ ಏನು ಕೇಳಿರಿ ಹೇಳ್ರಿ ಅಂದ್ರೂ ಒಬ್ರು ಹೇಳಲಿಲ್ಲ. ಯಾಕಂದ್ರೆ ಅದು ನೆನಪ ಇರಂಗಿಲ್ಲ. ಒಂದು ವೇಳೆ ಅಲ್ಲೇ ಓಣ್ಯಾಗ ಮನಿ ಮಕ್ಕಳಕ್ಕಿರುವಂತವ್ರು ಯಾರಾದ್ರೂ ಏನಾದ್ರೂ ಒಂದು ಮಾತು ಬೈದಿದ್ರ ಆಕೆ ನೋಡಿದ್ರು ಅದು ನೆನಪು ಬರ್ತದೆ. ಅದು ಹೆಂಗ ಪ್ರಿಂಟ್ ಆಗಿರ್ತದ ನೋಡ್ರಿ ಒಳಗೆ. ಅತ್ತಿ ಅಂತಿದ್ದು ಸೊಸಿ ಮರೆಯಂಗಿಲ್ಲ, ಸೊಸಿ ಅಂತಿದ್ದು ಅತ್ತಿ ಮರೆಯಂಗಿಲ್ಲ. ಅಣ್ಣತಮ್ಮರು ತಾವು ಗುದ್ದಾಡಿ ಅಣ್ಣ ಹಿಂಗಂತಾನ, ಅವ ಸಾಯೋತನ ನೆನಪಿಡ್ತಾನ. ತಮ್ಮ ಹಿಂಗ ಮಾಡ್ಯಾನ, ಸಾಯೋತನ ನೆನಪಿಡ್ತಾನ. ಅಂದ್ರ ಈ ಮನಸ್ಸು ಎಷ್ಟು ಮಜಾ ಅದ ಅಂದ್ರ ಇದು ಕೆಲಸಕ್ಕೆ ಬಾರದೇ ಇರುವುದನ್ನ ಬಹಳ ತಲೆಯಾಗಿಟ್ಕೊಳ್ತದ. ಯಾವುದು ಬದುಕನ್ನ ಉದ್ಧಾರ ಮಾಡ್ತದ ಅದನ್ನು ಮರೆತುಕೊಂಡಿರ್ತದೆ. ಅದಕ್ಕೆ ಈ ಮನಸ್ಸಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ಶರಣರು, ಮಹಾತ್ಮರು, ಸಿದ್ಧಿಪುರುಷರು, ಶಿವಯೋಗಿಗಳು, ಈ ನಾಡಿನ ಏನೆಲ್ಲ ಮಹಾನುಭಾವರಾಗಿ ಹೋಗ್ಯಾರಲ್ಲ ಅವರೆಲ್ಲ ಮನಸ್ಸಿಗೇನೆ ಉಪದೇಶ ಮಾಡ್ಯಾರ. ಈ ಮನಸ್ಸಿಗೇನೆ ಸಂಸ್ಕಾರ ಕೊಡಬೇಕು ಅಂತ ಹೇಳ್ಯಾರ. ಯಾಕಂದ್ರೆ ಈ ದೇಹಕ್ಕಿಂತ ಈ ದೇಹದೊಳಗಿರುವಂತ ಮನಸ್ಸೇ ಈ ದೇಹದ ಎಲ್ಲ ಚಟುವಟಿಕೆಗಳಿಗೆ ಅದೇ ಕಾರಣ. ಒಂದು ರೀತಿಯೊಳಗ ಮನಸ್ಸು ಅಂದ್ರೆ ಅದು ರಿಂಗ್ ಮಾಸ್ಟರ್ ಇದ್ದಾಗ. ಹೆಂಗ ಸರ್ಕಸ್ಸಿನೊಳಗ ಒಬ್ಬ ರಿಂಗ್ ಮಾಸ್ಟರ್ ಅಂತ ಇರ್ತಾನೆ. ಅವ ಹುಲಿ, ಸಿಂಹ, ಕರಡಿ ಎಲ್ಲ ತಂದು ತನ್ನ ಕೈಯೊಳಗೆ ಒಂದು ಚಬಕಿ ಬಡಿಗೆ ಹಿಡ್ಕೊಂಡು ಅವನ್ನೆಲ್ಲ ಆಟ ಆಡಿಸ್ತಿರ್ತಾನೆ. ಹಂಗ ಈ ದೇಹದೊಳಗಿರುವಂತ ಎಲ್ಲ ಇಂದ್ರಿಯಗಳನ್ನ ಆಟ ಆಡಿಸಿ ಈ ದೇಹದ ಮೂಲಕ ಏನೆಲ್ಲ ಕೆಟ್ಟದ್ದನ್ನ ಮಾಡಿಸುವಂತ ಹುನ್ನಾರವನ್ನ ನಡೆಸುವಂತದ್ದು ಯಾವುದಾದ್ರೂ ಇದ್ರ ಅದು ಕಣ್ಣಿಗೆ ಕಾಣದೇ ಇರುವಂತ ಬಹಳ ವಿಚಿತ್ರವಾದ ಮನಸ್ಸದು. ದೇಹವನ್ನ ನೋಡಬಹುದು. ಈಗ ನಾವು ಕುಂತೀವಿ, ನಮ್ಮನ್ನ ಕಣ್ಣಿನಿಂದ ನೀವು ನೋಡ್ತೀರಿ, ನೀವೆಲ್ಲ ಕುಂತೀರಿ, ನಿಮ್ಮನ್ನ ಕಣ್ಣಿನಿಂದ ನಾನು ನೋಡ್ತೀನಿ. ನನ್ನೊಳಗೂ ಒಂದು ಮನಸ್ಸದ, ನಿಮ್ಮೊಳಗೂ ಒಂದು ಮನಸ್ಸದ. ಮನಸ್ಸನ್ನ ನನಗೂ ನೋಡಾಕ ಬರೋದಿಲ್ಲ, ಮನಸ್ಸನ್ನ ನಿಮಗೂ ನೋಡಾಕ ಬರೋದಿಲ್ಲ. ನಮ್ಮ ಮನಸ್ಸನ್ನ ನಾವು ಇವತ್ತಿನವರೆಗೆ ನೋಡ್ಕೊಂಡಿವಿ. ಮನಸ್ಸು ಹೆಂಗದ ಅಂತ ಕೇಳಿದ್ರೆ ಹೇಳ್ತೀರಿ?
ಇಲ್ರಿ, ಅದು ಅಮಿತಾಬ್ ಬಚ್ಚನ್ ಇದ್ದಂಗದ, ಅದು ಡಾಕ್ಟರ್ ರಾಜಕುಮಾರ್ ಇದ್ದಂಗದ, ಹಿಂಗೇನು ಅನ್ನಕ್ ಬರ್ತದೆ. ಅದು ಆನೆ ಇದ್ದಂಗದ, ಕುದುರೆ ಇದ್ದಂಗದ, ಹಿಂಗೇನು ಅನ್ನಕ್ ಬರ್ತದೆ. ಮನಸ್ಸನ್ನು ನೋಡೇ ಇಲ್ಲ. ಯಾರು ನೋಡಿವಿ? ಯಾರು ನೋಡಿಲ್ಲ. ಶರಣರು, ಸಂತರು, ಮಹಾತ್ಮರು ಕೂಡ ನೋಡಿಲ್ಲ. ಆದ್ರೆ ಮನಸ್ಸಿನ ವಿಚಿತ್ರವಾದ ವರ್ತನೆಯ ವಿಕಾರವನ್ನು ಕುರಿತಾಗಿ ಆ ಮನಸ್ಸಿಗೆ ಕೆಲವು ರೂಪಗಳನ್ನು ಕೊಟ್ಟಾರವರು. ಮನಸ್ಸಂದ್ರೆ ಮದ್ಯ ಇದ್ದಂಗದ, ಮನಸ್ಸಂದ್ರೆ ಕಾಗಿ ಇದ್ದಂಗದ, ಮನಸ್ಸಂದ್ರ ಅದು ನಾಯಿ ಇದ್ದಂಗದ, ಮನಸ್ಸು ಅಂದ್ರ ಅದು ಕೋಗಿಲೆ ಇದ್ದಂಗದ. ಹೀಗೆಲ್ಲ ಬಹಳ ಜನ ತಮಗೆ ಏನೇನು ಅನಿಸ್ಯಾದ ಹಂಗ ಅಂದಾಗ, ಮನಸ್ಸು ಅಂದ್ರ ಅದು ಗಾಳಿಗಿಂತಲೂ ವೇಗವಾಗಿ ಹರಿದಾಡುತ್ತದ. ಇಲ್ಲಿ ಕೂತೀವಿ, ಸೊಮ್ಮ ನಿಮ್ಮ ಮನಸ್ಸನ್ನ ಹೇಗೆ ಬಿಟ್ರಿ ಅಂದ್ರೆ ಒಂದು ಕ್ಷಣದೊಳಗ ಅಮೆರಿಕ, ಇಂಗ್ಲೆಂಡ್, ಜಪಾನ್, ಜರ್ಮನ್ ಎಲ್ಲಾ ದೇಶಕ್ಕೆ ಹೋಗಿ ಮತ್ತೆ ಪಟ್ನ ಇಲ್ಲೇ ಬರ್ತದೆ ಒಂದು ಕ್ಷಣದೊಳಗೆ. ಹಂಗದ ಮನೆ ಕಡೆ ಹೋಗಿ ಅಡಿಗೆ ಮನೆಗೆ ಅಡ್ಡಾಡಿ ಪಟ್ನ ಬರ್ತದೆ, ಹೌದಲ್ರಿ? ಬರೋ ಮುಂದೆ ಔಷಧಾಗಿ ಬೀಗನ ಹಾಕಲಿಲ್ಲ, ಹಂಗ ಬಿಟ್ಟು ಬಂದೆ ಹೋಗ್ತೈತಿ ನೋಡ್ರಿ ಮನಸ್ಸು. ಅದು ಇರೋದ ಬಹಳ ಮಜಾ ಅದ, ಮನಸ್ಸ ಬಹಳ ಮಜಾ ಅದ. ಮನುಷ್ಯನನ್ನ ಆಡಿಸುವಂತ ನಿಜವಾದ ಸೂತ್ರಧಾರಿ ಯಾರು ಅಂದ್ರೆ ಮನಸ್ಸೇ. ಅದಕ್ಕಾಗಿನೇ ಭಗವದ್ಗೀತೆಯೊಳಗ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಈ ಮಾತನ್ನು ಬಹಳ ಚಲೋ ಹೇಳಿದ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನೋಡಪ್ಪ, ನಮ್ಮ ಒಳ್ಳೆಯದಕ್ಕೂ ನಮ್ಮ ಕೆಟ್ಟದ್ದಕ್ಕೂ, ನಮ್ಮ ಸುಖಕ್ಕೂ ನಮ್ಮ ದುಃಖಕ್ಕೂ, ನಮ್ಮ ನೋವಿಗೂ ನಮ್ಮ ನಲಿವಿಗೂ ಎಲ್ಲದಕ್ಕೂ ಯಾವುದು ಕಾರಣ ಅಂದ್ರ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣ ಕಾರಣಂ. ಯಾವುದಕ್ಕ? ಬಂಧ ಮೋಕ್ಷಯೋ. ಬಂಧನಕ್ಕೂ ಅದೇ, ಬಿಡುಗಡೆಗೂ ಅದೇ. ಬಹುಶಃ ನಿಮ್ಮನ್ನೆಲ್ಲ ಸುಮ್ಮ ಪ್ರಶ್ನೆ ಮಾಡಿದ್ರ, ನಿಮ್ಮನ್ನ ಯಾರು ಕರ್ಕೊಂಡು ಬಂದ್ರು ಅಂದ್ರೆ ಲೌಕಿಕವಾಗಿ ಹೇಳ್ತೀವಿ, ನಾವು ಬಸ್ಸಿನಾಗ ಬಂದೀವ್ರಿ, ನಾವು ಕಾರ್ನ್ಯಾಗ ಬಂದೀವಿ, ನಮಗ ಬೈಕ್ ಕರ್ಕೊಂಡು ಬಂದದ, ಮತ್ತೆ ನಮಗೆ ಶಕ್ತಿ ಇಲ್ಲ, ನಮ್ಮ ಮೊಮ್ಮಗ ಕರ್ಕೊಂಡು ಬಂದ, ಹಿಂಗ ಅಂತೀವಿ. ಆದ್ರೆ ನಮ್ಮನ್ನ ನಿಜವಾಗಲೂ ಕರ್ಕೊಂಡು ಬರುವುದು ನಮ್ಮ ಮನಸ್ಸೇ ಅನ್ನೋದಿಲ್ರೇ? ಇಲ್ರಿ, ಪುರಾಣ ಪ್ರವಚನ ಶುರುವಾಗಿ ಖರ್ಚಿನೂರಾಗ 9ನೇ ದಿವಸ ಇವತ್ತು ನಮ್ಗೆ ಹೋಗಾಕ ಆಗಿಲ್ಲ ಅಂತ ಕೆಲಸ ಭಾಳ ಅದಾವ. ಅಟ್ಟು ಗಟ್ಟಿ ಹಿಡ್ಕೊಂಡು ಕೂತೀವಿ, ಕೆಲಸನೆಲ್ಲ ನೀ ಅಟ್ಟ ಗಟ್ಟಿ ಹಿಡ್ಕೊಂಡು ಕೂತ್ರು ಒಂದು ದಿನ ಎಲ್ಲದನ್ನು ಬಿಡಿಸ್ತಾನವ. ನೀವು ಅಲ್ಲಿ ಅಂದ್ರೂ ತಗೊಂಡು ಹೋಗ್ತಾನೆ, ಅಲ್ಲಿ ತನ ಬೇಕಾದಷ್ಟು ಹಿಡ್ಕೋನಿ. ಅಂಗಡಿ ಹಿಡ್ಕೋ, ಹೊಲ ಹಿಡ್ಕೋ, ಮನೆ ಹಿಡ್ಕೋ, ಪ್ರಪಂಚ ಹಿಡ್ಕೋ, ರೊಕ್ಕ ಹಿಡ್ಕೋ, ರೂಪಾಯಿ ಹಿಡ್ಕೋ, ಬಂಗಾರ ಹಿಡ್ಕೋ, ಬೆಳೆ ಹಿಡ್ಕೋ, ಅಧಿಕಾರ ಹಿಡ್ಕೋ, ಎಲ್ಲ ಹಿಡ್ಕೋ. ಅವ ಎಂತ ಕಸ್ಕೋತಾನಲ್ಲ, ಹಿಡ್ಕೊಳ್ಳಾಕ ಅಧಿಕಾರನೇ ಇಲ್ಲ ನಿನಗೆ. ಎಲ್ಲ ಇಲ್ಲೇ ಬಿದ್ದಿರ್ತದ, ನಿನ್ನ ಜಾತಿ ನಡೆದಿರ್ತದ. ಒಗ್ಗರಣೆ ತಿಂದು ಚಾ ಕುಡಿಯೋರು ಬೇರೆ, ಬಾಯಿ ಬಡ್ಕೊಳ್ಳೋರು ಬೇರೆ, ಹಲಿಗೆ ಬಡಿಯೋರು ಬೇರೆ, ಹೊರಗ ಪಟಾಕ್ಷಿ ಹಚ್ಚೋರು ಬೇರೆ, ಹೂವಿನ ಮಂಟಪ ರೆಡಿ ಮಾಡೋರು ಬೇರೆ, ಕುಣಿ ತೆಗ್ಯಾಕ್ ಹೋದವ್ರು ಬೇರೆ, ಮಣ್ಣು ಕೊಟ್ಟು ಜಳಕ ಮಾಡೋರು ಬೇರೆ. ನಿಂದು ಹೋದ್ ಕತಿ, ಹೌದಲ್ಲ? ವಿಚಾರ ಮಾಡುವಂತ ಮಾತುಗಳಿರ್ತಾವ ಜೀವನದೊಳಗೆ. ಹಾಗಾಗಿ ನಾವು ಮನುಷ್ಯರು ಏನೇನೋ 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 ಹಂಬಲಗಳನ್ನು ಇಟ್ಟುಕೊಂಡು ಏನೆಲ್ಲ ಮಾಡ್ತೀವಿ. ಆದ್ರೆ ಇಂಥ ಸ್ಥಾನಕ್ಕೆ ಬರಬೇಕಂದ್ರೆ ಅದು ಮನಸ್ಸು ಕಾರಣ ಆಗ್ತದ. ಇಲ್ರಿ, ಇಷ್ಟು ದಿನ ಆದ್ರೂ ಹೋಗಾಕ ಆಗಿರ್ಲಿಲ್ಲ, ಇವತ್ತು ಹೋಗಬೇಕು ಅಂತ ಮನಸ್ಸಾಗ್ಯದ ಅಂತೀವಿ. ನೋಡಿ, ಏನಂತೀವ್ರಿ? ಮನಸ್ಸಾಗ್ಯದ ಅಂತೀವಿ ಹೊರತಾಗಿ ದೇಹ ಆಗ್ಯದ ಅಂತೀವಿ ಇಲ್ಲ. ಮನಸ್ಸಾದಾಗ ದೇಹದ ಕಾಲುಗಳು ನಡೆಯಕ್ ಶುರು ಮಾಡ್ತಾವ, ಗಾಡಿ ಕಡೆ ಬರಕ್ ಶುರು ಮಾಡ್ತಾವ, ಗಾಡಿ ಹತ್ತುತ್ತಾವ, ಮುಂದ ಕಾಲುಗಳೇ ಮಠದೊಳಗೆ ಕರ್ಕೊಂಡು ಬಂದು ಕುಂಡ್ರಿಸ್ತಾವ. ಬಹಳ ವಿಚಿತ್ರ ಅಂದ್ರ ಇಂತಹ ಮನಸ್ಸನ್ನ ನಮ್ಮ ವಶದಲ್ಲಿ ಇಟ್ಕೊಂಡು ಮನುಷ್ಯನಾಗಿ ಬದುಕುವಂತ ದಾರಿ ನಮಗೆ ಸಿಗಬೇಕು ಅಂದ್ರೆ ಮಹಾತ್ಮರ, ಶಿವಯೋಗಿಗಳ, ಸತ್ಪುರುಷರ
ಚರಿತಾಮೃತವನ್ನ ನಾವು ಕೇಳಬೇಕು. ಇದೊಂದು ಪರಂಪರೆಯನ್ನ ಈ ದೇಶದೊಳಗ ನಮ್ಮ ಎಲ್ಲ ಹಿರಿಯರು, ಪೂಜ್ಯರು, ಶರಣರು, ಸಂತರು ಹಾಕಿಕೊಟ್ಟಾರ. ಆ ದಾರಿಯೊಳಗೆ ನಾವೆಲ್ಲ ಸಾಕ್ತಾ ನಿನ್ನೆ ಈ ದಿನ ಪರಮ ಪೂಜ್ಯರಾಗಿರುವಂತಹ ಚಿತ್ರಗಂಗೆಯ ಉದ್ದಾನ ಶಿವಯೋಗಿಗಳವರು ತಮ್ಮ ನಂತರದ ಉತ್ತರಾಧಿಕಾರಿಗಳಾಗಿರುವಂತಹ ಮರುಳಾರಾಧ್ಯರು ಲಿಂಗೈಕ್ಯರಾದ ಮೇಲೆ ಆ ನಿರಂಜನ ಪೀಠದ ಪರಂಪರೆಗೆ ಉತ್ತರಾಧಿಕಾರಿಯನ್ನ ಹುಡುಕುವಾಗ ಉದ್ದಾನ ಶಿವಯೋಗಿಗಳ ದೃಷ್ಟಿಗೆ ಬಿದ್ದವರೇ ವೀರಾಪುರದ ಯುವ ಬಾಲಕನಾಗಿ ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಪಡೆದು ಡಿಗ್ರಿ ಪರೀಕ್ಷೆಯನ್ನು ಬರೀಲಿಕ್ಕೆ ತಯಾರಿಯಾಗಿರುವಂತ ಹೊನ್ನೇಗೌಡರ ಮಗನಾಗಿರುವಂತ ಶಿವಣ್ಣ, ಅಂತ ಶಿವಣ್ಣನನ್ನ ಸಿದ್ಧಗಂಗೆಯ ನಿರಂಜನ ಪರಂಪರೆಯ ಆ ಪೀಠದ ಉತ್ತರಾಧಿಕಾರಿ ಅಂತ ತಿಳ್ಕೊಂಡು ಉದ್ದಾನ ಶಿವಯೋಗಿಗಳು ಘೋಷಣೆಯನ್ನ ಮಾಡ್ತಾರೆ. ಆ ಮಾತನ್ನ ಈ ಪುಣ್ಯಾತ್ಮರು ಅತ್ಯಂತ ಭಕ್ತಿಯಿಂದ ಒಪ್ಪಿಕೊಂಡು ಸಾಷ್ಟಾಂಗ ಹಾಕ್ತಾರೆ. ಬಹುಶಃ ಅವರನ್ನ ಸಿದ್ಧಗಂಗೆಯ ಶ್ರೀಮಠದ ಉತ್ತರಾಧಿಕಾರಿಗಳನ್ನಾಗಿ ನಿರ್ಣಯ ಮಾಡಿದರು. ಅದರ ಮಧ್ಯದೊಳಗ ಹೊನ್ನೇಗೌಡರು ಬೇಡ ಅಂತ ಹಠ ಮಾಡಿದರು. ಅದಕ್ಕೆ ತಕ್ಕಂತೆ ಉತ್ತರವನ್ನ ಶಿವಣ್ಣನವರು ಕೊಟ್ಟರು. ಇಂದಿಗೆ ನಮ್ಮ ನಿಮ್ಮ ಋಣ ಮುಗಿತು, ಇನ್ನು ಮೇಲೆ ನನ್ನ ಸೇವೆ ಅದು ಸಮಾಜದ ಸೇವೆ ಅನ್ನುವಂಥ ಭಾವವನ್ನ ವ್ಯಕ್ತಪಡಿಸಿದ ಪಟ್ಟು ಚರಿತ್ರೆಯನ್ನ ನಿನ್ನೆ ದಿನ ನಾವೆಲ್ಲ ಕೇಳಿದ್ದೇವೆ. ಇಂದು ಈ ಪುರಾಣದಲ್ಲಿ ಇದನ್ನು ರಚನೆ ಮಾಡಿರುವಂತಹ ಶರಭಯ್ಯ ಕವಿಗಳವರು ಯಾವ ವಿಷಯವನ್ನು ಹೇಳ್ತಾರೆ, ಆ ವಿಷಯವನ್ನು ಕುರಿತಾಗಿ ಶಿವಕುಮಾರ ಶಿವಯೋಗಿಗಳ ಮುಂದಿನ ದಿವ್ಯ ಚರಿತ್ರೆಯನ್ನ ನಾವೆಲ್ಲ ಭಕ್ತಿಯಿಂದ ಇಂದು ಕೇಳ್ತಾ ಇದ್ದೇವೆ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹಿಂಬ ಪಾಶದಲ್ಲಿ ಕಟ್ಟಿ ಎನ್ನ ಮುಳುಗಿ ಕೊಳ್ಳೆಯ ಅಖಂಡೇಶ್ವರ ಇಂದ್ರಿಯಗಾಯಂಬ ಶಾಖೆ ಶಾಖೆ ವಿಹಾರಿ ಇಂದ್ರಿಯಗಾಯಂಬ ಶಾಖೆ ಶಾಖೆ ವಿಹಾರಿ ವಿಷಯಗಾಯಂಬ ಹಣ್ಣು ಫಲಂಗಳ ಗ್ರಹಿಸಿ ವಿಷಯಗಾಯಂಬ ಹಣ್ಣು
ವೃಕ್ಷದಲ್ಲಿ ಮನೋಮರ್ಕಟನು ತನುವೇದ ವೃಕ್ಷದಲ್ಲಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ಅವರತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಅವರತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ 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 ಮನೋಮರ್ಕಟ ಅನುಗಾದ ವೃಕ್ಷದಲ್ಲಿ ಈ ಮನಗಂಗ ಮಲ್ಕಟನ ಈ ಮನಗಂಗ ಮಲ್ಕಟನ ನಿಮ್ಮನಗಂಗ ಆಶದಲ್ಲಿ ಕಟ್ಟಿ ನಿಮ್ಮನಗಂಗ ಆಶದಲ್ಲಿ ಕಟ್ಟಿ ಗಂಗ ಮುಗಿ ಬಳ್ಳಯ್ಯ ಅಖಿಲೇಶ್ವರ ಗಂಗ ಮುಗಿ ಬಳ್ಳಯ್ಯ ಅಖಿಲೇಶ್ವರ 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 ಮನೋಮರ್ಕಟ ತನುವೇದ ವೃಕ್ಷದಲ್ಲಿ ಈ ಮನಗಂಗ ಮಲ್ಕಟನ ಈ ಮನಗಂಗ ಮಲ್ಕಟನ ನಿಮ್ಮನಗಂಗ ಪಾಶದಲ್ಲಿ ಕಟ್ಟಿ ನಿಮ್ಮನಗಂಗ ಪಾಶದಲ್ಲಿ ಕಟ್ಟಿ ಗಂಗ ಮುಗಿ ಬಳ್ಳಯ್ಯ ಅಖಿಲೇಶ್ವರ ಗಂಗ ಮುಗಿ ಬಳ್ಳಯ್ಯ ಅಖಿಲೇಶ್ವರ 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 ಮನೋಮರ್ಕಟ ತನುವೇದ ವೃಕ್ಷದಲ್ಲಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ವಿಷಯಗಳೆಂಬ ಹಣ್ಣು ಫಲಂಗಳ ಗ್ರಹಿಸಿ ಅವರತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಅವರತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ 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 ಮನೋಮರ್ಕಟ ತನುವೇದ ವೃಕ್ಷದಲ್ಲಿ ಮನೋಮರ್ಕಟ 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 ತನುವೇದ ವೃಕ್ಷದಲ್ಲಿ ಪರಮಗುರು ಉದ್ದಾನಯತಿ ವರನು ವೈಭವದೇ ಗುರು ಪಟ್ಟದಾರಿಸುತ್ತಲೇ ಗುರು ಪಟ್ಟಧರಿಸುತ್ತಲೇ
ಸುತಲೇ ನವನಾಮ ಶಿವನಂಗೆ ಕರೆದಿಹರು ಗುರು ಶ್ರೀ ಶಿವಕುಮಾರ ಮಹಾ ಶಿವಯೋಗಿಗಳು ಶಿವಕುಮಾರ ಮಹಾಶಿವಯೋಗಿಗಳು ಎಂದೆನ್ನುತ್ತ ಕರೆದಿಹರು ಕರೆದಿಹರು ಗುರುಗಳ ಮಮತೆಯಲ್ಲಿ ನಗೌಡರ ಗೃಹಕ್ಕೆ ಬರುತ್ತಲ್ಲಿ ಯಾದರನೆ ಇಲ್ಲದಲೆ ಮರಳಿಗಳು ಮರುಗದಲೆ ಮಠದಲ್ಲಿ ಭಕ್ತರನ್ನು ಕರೆಯಿಸುತ್ತ ಪಟ್ಟಣಾಧಿಕಾರಕ್ಕೆ ತಾವು ಸರಳತೆಯ ಪೂರ್ವದ ಸಭೆಯನ್ನು ನಡೆಸುತ್ತಲೇ ಪೂರ್ವ ಸಭೆಯನ್ನು ನಡೆಸುತ್ತಲೇ ಗುರುಪಟ್ಟ ನಡೆಸಲ್ಗೆ ಉತ್ಸುಕತೆ ಸಮಿತಿಗಳ ನೆರವಿಯಲಿ ಕೈಸುತ್ತಲೇ ಒಂದೊಂದು ಕಾರ್ಯಗಳ ವಿಂಗಡಿಸಿ ಕೊಟ್ಟಿಬ್ಬರು ಒಂದೊಂದು ಕೆಲಸ ಕಾರ್ಯಗಳ ವಿಂಗಡಿಸಿ ಕೊಟ್ಟಿಬ್ಬರು ಮೊದಲಿಗ ಗುರುಪಟ್ಟ ಮಹೋತ್ಸವಕ್ಕೆ ಸುಂದರದ ಸದಲಾದ ಮೂರ್ತವನು ನಿರ್ಧಾರಗೈದಿಹರು 1851ರಲ್ಲಿ ಪಾಲ್ಗುಣದ ಶುಕ್ಲದಲ್ಲಿ ಒದಗಿರುವ ತೃತೀಯ ತಿಥಿ ಚಂದ್ರನಾಸರದಿ ಸದುತಾರೇವತಿಯು ಕೂಡಿರುವ ಮೂರು ಅದು 193 ಶೂನ್ಯ ಶಕೆಯಲ್ಲಿ ಪ್ರಾಶಸ್ತ ಬಿರುತ್ತಿರುವುದು ಪ್ರಾಶಸ್ತ ಬಿರುತ್ತಿರುವುದು ಪ್ರಾಶಸ್ತ ಬಿರುತ್ತಿರುವುದು ಇರುತ್ತಿರುವುದು ಸಂಬಲೈನ ಪರಾಮದಂ ಶಿವ ಹರ ಹರ ಮಹಾದೇವ. ಉದ್ದಾನ ಶಿವಯೋಗಿಗಳು ಮೊದಲ ಉತ್ತರಾಧಿಕಾರಿಗಳಾಗಿರುವಂತಹ ಮರುಳಾರಾಧ್ಯರು ಐಕ್ಯರಾದ ಮೇಲೆ ಮುಂದಿನ ಶ್ರೀಮಠದ ಪರಂಪರೆಗೆ ವೀರಾಪುರದ ಬನ್ನೇಗೌಡರ ಕೊನೆಯ 13ನೆಯ ಮಗನಾಗಿರುವಂತಹ ಶಿವಣ್ಣನನ್ನ ಆಯ್ಕೆ ಮಾಡಿಕೊಂಡು ಆ ಆಯ್ಕೆಯನ್ನ ಇದು ಗುರುವಿನ ಕೃಪೆ ಶಿವನ ಅಪ್ಪಣೆ ಅನ್ನುವಂತಹ ಭಾವದೊಳಗ ಶಿವಣ್ಣನವರು ಒಪ್ಪಿಕೊಂಡ್ರು. ಶಿವಕುಮಾರ ಸ್ವಾಮಿ ಅನ್ನುವಂಥ ನಾಮಕರಣವನ್ನು ಕೂಡ ಗುರುಗಳು ಮಾಡಿ ಉತ್ತರಾಧಿಕಾರದ ಅಪರೂಪವಾದ ಘೋಷಣೆಯನ್ನು ಕೂಡ ಮಾಡಿ ಪೂಜ್ಯರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕೊನೆಯ ವರ್ಷದ ಪದವಿಯನ್ನು ಮುಗಿಸುವಂತ ಸಂದರ್ಭ. ಆ ಪರೀಕ್ಷೆಯನ್ನು ಕೂಡ ಅವರು ಮುಗಿಸಿ ತೇರ್ಗಡೆ ಹೊಂದುತ್ತಾರೆ, ಪದವಿಯನ್ನು ಪಾಸ್ ಆಗ್ತಾರೆ. ಅದಾದ ಮೇಲೆ ಸಿದ್ಧಗಂಗೆಗೆ ಬರುವ ಪೂರ್ವದೊಳಗ ಹೊನ್ನೇಗೌಡರು ಬಂದು ಬಳಗ ಮೇಲಿಂದ ಮೇಲೆ ಶಿವಣ್ಣನವರನ್ನ ಅಂದ್ರೆ ಶಿವಕುಮಾರ ಸ್ವಾಮಿಯವರನ್ನ ಭೇಟಿಯಾಗಿ ಬೇಡ 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 ಅಂತ ಪರಿಪರಿಯಾಗಿ ಹೇಳುವಂತ ಎಷ್ಟೋ ಪ್ರಸಂಗಗಳು ಕೂಡ ನಡೆದು ಹೋಗ್ತವೆ.
ಬಹುಶಃ ಇವತ್ತು ಪ್ರಾರಂಭದಲ್ಲಿ ನಿಮಗೆ ಹೇಳಿದ ಉದ್ದೇಶವೇ ಅದಕ್ಕಾಗಿ. ಮನುಷ್ಯನ ಬದುಕಿನ ಮನುಷ್ಯತ್ವದ ವಿಕಾಸಕ್ಕಾಗಿ ಯಾವುದು ಕಾರಣ ಅಂದ್ರೆ ಮನಸ್ಸೇ ಕಾರಣ. ಅದಕ್ಕಾಗಿಯೇ 17ನೇ ಶತಮಾನದೊಳಗೆ ಜೇವರಿಗೆ ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರ ಅನ್ನುವಂತ ಅಂಕಿತದ ಜೊತೆಗೆ ಬಹಳ ಅರ್ಥಪೂರ್ಣವಾದ ವಚನಗಳನ್ನು ರಚನೆ ಮಾಡಿದ್ದಾರೆ. ಆ ವಚನಗಳಲ್ಲಿ ವೈರಾಗ್ಯದ ಬದುಕನ್ನ ಕಟ್ಟಿಕೊಳ್ಳುವಂತ ಬಹಳಷ್ಟು ಜೀವನದ ಸಂದೇಶಗಳಿದ್ದಾವೆ. ಅದಕ್ಕಾಗಿಯೇ ಗುಡದೂರಿನ ದೊಡ್ಡ ಬಸವಾರ್ಯರು ಸಜ್ಜಲಗುಡ್ಡದ ಮಹಾತಾಯಿಯಾಗುವಂತ ಶರಣಮ್ಮನವರಿಗೆ ಇನ್ನು ಕುರುಬ ಜನಾಂಗದ ಲಿಂಗಮ್ಮನ ಮಗಳಾಗಿ ಯಮನಮ್ಮಳಾಗಿ ಇರುವ ಕಾಲದೊಳಗ ಲಿಂಗ ದೀಕ್ಷೆಯನ್ನ ಕೊಡುವ ಪೂರ್ವದೊಳಗ ಆ ತಾಯಿಯನ್ನ 12 ವರ್ಷಗಳ ಕಾಲ ಪರೀಕ್ಷೆಗೆ ಗುರಿಪಡಿಸಿ ಇಷ್ಟಲಿಂಗದ ಸಂಸ್ಕಾರವನ್ನು ಕೊಟ್ಟ ಮೇಲೆ ಅವ ನೀನು ಜೀವನದೊಳಗ ಶರಣಮ್ಮನಾಗಿ ಬಾಳಬೇಕು ಅಂದ್ರ ಈ ವಚನದೊಳಗಿರುವಂತ ನಿಜವಾದ ಸಾರವನ್ನ ನಿತ್ಯ ನೀನು ಪಾರಾಯಣ ಮಾಡ್ತಾ ನಿನ್ನ ಜೀವನವನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅವರ ಉಡಿಯೊಳಗ ಆ ವಚನ ಗ್ರಂಥವನ್ನ ಆಶೀರ್ವಾದ ಮಾಡಿದವರು ಗುಡದೂರಿನ ದೊಡ್ಡ ಬಸವಾರ್ಯ ಗುರುಗಳು, ಲಿಂಗ ದೀಕ್ಷೆ ಕೊಟ್ಟವರು. ಅವರೊಂದು ಮಾತು ಹೇಳಿಕೊಡ್ತಾರ ಆ ಗ್ರಂಥ, ಆ ಪುಸ್ತಕವನ್ನು ಕೊಡುವಾಗ, ಈ ಗ್ರಂಥವನ್ನು ಬಿಟ್ಟು ಇನ್ನೊಂದು ಪುಸ್ತಕವನ್ನ ನೀನು ಓದುವಂತಿಲ್ಲ. ಹೇಗೆ ಒಬ್ಬ ಹೆಣ್ಣು ಮಗಳು ವರನಿಂದ ತಾಳಿಯನ್ನ ಕಟ್ಟಿಸಿಕೊಂಡ ಮೇಲೆ ಅವಳು ಪತಿವ್ರತಾ ಧರ್ಮವನ್ನ ಪಾಲಿಸಿ ಆ ಪುರುಷನಿಗೆ ನಿಜವಾದ ಮಡದಿಯಾಗಿ ಬಾಳಬೇಕೋ ಹಾಗೆ ನೀನು ಧಾರ್ಮಿಕ ಪತಿವ್ರತಾ ಧರ್ಮವನ್ನ ಪಾಲಿಸಬೇಕು ಅಂತ ಗುರುಗಳ ಅಪ್ಪಣೆ ಕೊಟ್ಟು ಅದನ್ನೇ ನಂಬಿ ಆ ತಾಯಿ ಅದರಲ್ಲಿರುವ ವಚನಗಳನ್ನ ನಿತ್ಯ ಪಾರಾಯಣ ಮಾಡುತ್ತಿದ್ರು. ಬಹುಶಃ ನೀವು ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ನೋಡಿರಬಹುದು. ಮಾತಾಯಿ ಶರಣಮ್ಮನವರು ಕೂತ್ಕೊಂಡು ಬಸವಣ್ಣನೇ ಗುರುವೆನಗೆ, ಬಸವಣ್ಣನೇ ಲಿಂಗವೆನಗೆ, ಬಸವಣ್ಣನೇ ಜಂಗಮವೆನಗೆ, ಬಸವಣ್ಣನೇ ಪಾದೋದಕವೆನಗೆ, ಬಸವಣ್ಣನೇ ಪ್ರಸಾದವೆನಗೆ ಹಿಂಗ ಅನ್ನುವಂತ ಒಂದು ವಚನವನ್ನ ಅವರು ಸ್ವತಃ ಗ್ರಂಥವನ್ನಿಡ್ಕೊಂಡು ತಮ್ಮ ಪ್ರಸಾದವಾಣಿಯಿಂದ ನುಡಿದಿರುವಂತ ಅಪರೂಪದ ವಿಡಿಯೋ ಇವತ್ತು ನಮಗೆ ನೋಡಕ್ಕೆ ಸಿಗ್ತದೆ. ಬಹಳ ದೊಡ್ಡ ಮಹಾನುಭಾವರು ದೇವರಿಗೆ ಷಣ್ಮುಖ ಶಿವಯೋಗಿಗಳು. ಅವರ ವಚನವನ್ನು ಇವರು ಹಾಡಿದ್ರಾಗಲೇ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ. ವಿಷಯಗಳೆಂಬ ಫಲಗಳನ್ನು ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಇಂತಿ ಆ ಮನವನ್ನ ನಿಮ್ಮ ವಶದಲ್ಲಿ ಇರಿಸ ಅಖಂಡೇಶ್ವರ ಬೇಡಿಕೊಂಡ. ಉದ್ಧಾರ ಶಿವಯೋಗಿಗಳು ಅಪ್ಪಣೆ ಮಾಡಿದ ತಕ್ಷಣವೇ ಮನಸ್ಸನ್ನ ಗಟ್ಟಿ ಮಾಡಿರುವಂತ ಶಿವಕುಮಾರ ಸ್ವಾಮಿಗಳವರು ಗುರುವಿನ ಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿರಲ್ಲ, ಅದು ಮಹಾತ್ಮರಾಗುವ ಲಕ್ಷಣ. ಅದು ಅವತ್ತೇನಾದ್ರೂ ಗುರು ಅಪ್ಪಣೆ ಕೊಟ್ಟಾಗ ಆ ಮಾತನ್ನ ಒಪ್ಪಿಕೊಳ್ಳದೆ ಉಳಿದಿದ್ರ ಇವತ್ತು ಅವರ ಚರಿತ್ರೆಯನ್ನು ನಾವ್ಯಾರೂ ಕೂಡ ಕೇಳ್ತಿರ್ಲಿಲ್ಲ. ಅದಕ್ಕಾಗಿ ನಾವು ಮೇಲಿದ್ದ ಮೇಲೆ ಹೇಳ್ತಿರ್ತೇವೆ, ಈ ಜಗತ್ತಿನೊಳಗ ಮಣ್ಣನ್ನ ಆಳಿದವರು, ಮನುಷ್ಯರನ್ನ ಆಳಿದವರು ರಾಜ ಮಹಾರಾಜರಾಗ್ಯಾರ. ಅವರು ಮಣ್ಣಾಳ್ಯಾರ, ಭೂಮಿಗಾಗಿ ಬಡದಾಡ್ಯಾರ. ಈ ರಾಜ್ಯ ನನ್ನದು ಅಂತಾರ, ಈ ಅಧಿಕಾರ ನನ್ನದು ಅಂತಾರ. ಅಷ್ಟೇ ಅಲ್ಲ, ಮನುಷ್ಯರನ್ನ ಆಳ್ಯಾರ. ಪ್ರಜೆಗಳ ಮೇಲೆ ಮಹಾರಾಜ, ರಾಜಪ್ರಭುತ್ವ, ಅವರು ಮಹಾರಾಜರಾಗ್ಯಾರ. ಆದ್ರೆ ಇತಿಹಾಸದೊಳಗ ಮಹಾತ್ಮರು ಹೆಂಗ ಆಗ್ತಾರಂದ್ರ, ಮಣ್ಣನ್ನ ಮನುಷ್ಯರನ್ನ ಆಳಿದವರು ಮಹಾರಾಜರಾದರೆ ಯಾರು ತಮ್ಮ ಮನಸ್ಸನ್ನ ಆಳ್ತಾರ ಅವರು ಮಹಾತ್ಮರಾಗ್ತಾರ, ಶಿವಯೋಗಿಗಳಾಗ್ತಾರ, ಶರಣರಾಗ್ತಾರ, ಸಂತರಾಗ್ತಾರ.
ಅಂತ ಮನಸ್ಸಿನ ಸ್ಥಿತಿಯಲ್ಲಿದ್ದವರು ಈ ಪೂಜ್ಯರು. ಆದ್ರೆ ಮನೆಯವರ ಒತ್ತಡ ಬೇಡ ಬೇಡ ಬೇಡ, ಸಂಸಾರ ಧರ್ಮ ಸಂಸಾರದ ಕಡೆನೇ ಎಳೀತದ, ಈ ಕಡೆ ಬರಬೇಕು ಅಂತ ಸೆಳೀತದ ಅದು. ನೋಡ್ರಿ, ಮನೆಯೊಳಗ ಮಕ್ಕಳು ಬೆಳೆದ ನಿಂತರ ಸಾಕು, ನಾವೆಲ್ಲರೂ ಚಿಂತೆ ಮಾಡೋದೇನಂದ್ರೆ ಯಾವಾಗ ಅಕ್ಕಿ ಕಾಳಾಕ ನಾವು ಹಾಕ್ಸ್ಕೊಂಡಿವಿ, ಅವರಿಗೆ ಹಾಕೋದು ಅದು ಮತ್ತೇನದು ಕೆಲಸ. ನಾವೇನ್ ಮಾಡಿವಿ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದ ಮಮ್ಮು ಅದ ಬ್ಯಾಳಿ, ಹೌದಲ್ರಿ? ಆದ್ರೆ ಬಲ್ಲವರ ದಾರಿ ಬೇರೆ ಅದ ನೋಡ್ರಿ. ಆ ಕ್ಷಣದೊಳಗ, ಆ ಯೌವನದೊಳಗ ಅವರಿಗೆ ಬಂದಂತ ಆ ವೈರಾಗ್ಯದ ಮನಸ್ಸು, ನಾನು ಗುರುವಿನ ವಾಕ್ಯವನ್ನು ಪಾಲಿಸಬೇಕು, ಅವರು ಹೇಳಿದಂಗೆ ನಾನು ನಡೀಬೇಕು ಅನ್ನುವಂತ ಛಲವಂತಿಕೆಯಿಂದ ಉತ್ತರಾಧಿಕಾರಿಯಾಗಿರುವಂತಹ ಸ್ವಾಮೀಜಿಯವರನ್ನ ಬಂಧು ಬಳಗದವರು ಪೀಡಿಸ್ತಾರೆ ಪೀಡಿಸ್ತಾರೆ ಪೀಡಿಸ್ತಾರೆ. ಅದ್ಯಾವುದೂ ಅವರಿಗೆ ಅಂಟೋದಿಲ್ಲ, ಆ ಕಡೆ ಲಕ್ಷ್ಯವನ್ನು ವಹಿಸೋದಿಲ್ಲ. ಬಹಳ ವಿಶೇಷ ಅಂದ್ರೆ, ಪದವಿಯನ್ನು ಮುಗಿಸಿಕೊಂಡು ಸಿದ್ಧಗಂಗೆಗೆ ಬಂದ ಮೇಲೆ ತಮ್ಮ ಮನಸ್ಸಿನ ಭಾವನೆಯನ್ನ ಶಿವಕುಮಾರ ಮಹಾಸ್ವಾಮೀಜಿಯವರು ಪರಮ ಪೂಜ್ಯರಾಗಿರುವಂತ ಉದ್ದಾನ ಶಿವಯೋಗಿಗಳ ಮುಂದೆ ಅರಿಕೆ ಮಾಡಿಕೊಳ್ಳುತ್ತಾರೆ, ಹೇಳಿಕೊಳ್ಳುತ್ತಾರೆ. ಬುದ್ಧಿ, ಪೂರ್ವಾಶ್ರಮದ ಸಂಬಂಧಿಗಳೆಲ್ಲರೂ ಕೂಡ ನನ್ನನ್ನು ಕಾಡ್ತಾ ಇದ್ದಾರೆ, ಬೇಡ 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 ಅಂತ ತಿಳ್ಕೊಂಡು ನನ್ನನ್ನ ಆ ಕಡೆ ಸೆಳೆಯುವ ಸಲುವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ತಾವೇ ಅವರಿಗೆ ಅನುಗ್ರಹವನ್ನ ಮಾಡಿ ತಿಳುವಳಿಕೆಯನ್ನು ಕೊಟ್ಟು ಆದಷ್ಟು ಬೇಗನೆ ಈ ನಿರಂಜನ ಪಟ್ಟಾಧಿಕಾರದ ಧಾರ್ಮಿಕ ಸಂಸ್ಕಾರವನ್ನ ನನಗೆ ನೀಡುವುದರ ಮೂಲಕ ಬೇಗನೆ ಈ ಸನ್ಯಾಸಿಯ ಮಾರ್ಗದಲ್ಲಿ ಸಾಗುವಂತೆ ತಾವು ಕೃಪೆ ಮಾಡಬೇಕು ಅಂತ ತಿಳ್ಕೊಂಡು ಶಿವಕುಮಾರ ಸ್ವಾಮಿಗಳು ಉದ್ದಾನ ಶಿವಯೋಗಿಗಳಲ್ಲಿ ತಮ್ಮ ಭಾವನೆಯನ್ನ ಬಿಚ್ಚಿಡುತ್ತಾರೆ. ಆವಾಗ ಉದ್ದಾನ ಶಿವಯೋಗಿಗಳು ವಿಚಾರ ಮಾಡಿ ಇವರಿಗೆ ನಿರಂಜನ ಅಧಿಕಾರವನ್ನು ಕೊಡುವ ಪೂರ್ವದೊಳಗೆ ಒಂದೊಮ್ಮೆ ಮನ್ನೇಗೌಡರಿಗೂ ಕೂಡ ಇದರ ವಿಚಾರವನ್ನು ತಿಳಿಸಿ ಬರಬೇಕು. ಯಾಕಂದ್ರೆ ಹಡದಾರ, ಪ್ರೀತಿಯಿಂದ ಬೆಳೆಸ್ಯಾರ, ನಾವು ಹಾಗೆ ಮಾಡೋದು ಅಪರಾಧ ಆಗ್ತದೆ ಎನ್ನುವಂತ ಸೂಕ್ಷ್ಮ ವಿಚಾರದಿಂದ ಸ್ವತಃ ಉದ್ದಾನ ಶಿವಯೋಗಿಗಳು ತಮ್ಮ ಸಿದ್ಧಗಂಗೆಯ ಶ್ರೀ ಕ್ಷೇತ್ರದಿಂದ ವೀರಾಪುರಕ್ಕ ನಡ್ಕೋತ ಹೋಗ್ತಾರಂತೆ. ಯಾಕಂದ್ರೆ ಅವತ್ತು ವಾಹನಗಳ ಸೌಕರ್ಯ ಇರಲಿಲ್ಲ. ನಡೀತಾ 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 ಹೋದ್ರೆ ಅಲ್ಲಿ ಮನಸ್ಸನ್ನ ಕೆಡಿಸಿಕೊಂಡಿರುವಂತ ಬಂಧು ಬಾಂಧವರು, ಹೊನ್ನೇಗೌಡರು, ದೊಡ್ಡ ಶಿವಯೋಗಿಗಳು ಹೋದರೂ ಕೂಡ ಅವರನ್ನ ಆದರಿಸಿ ಗೌರವಿಸಲಿಲ್ಲ. ಅವರ ಜೊತೆಯಲ್ಲಿ ಸರಿಯಾಗಿ ಮಾತಿಗೆ ಮುಂದಾಗಲಿಲ್ಲ. ಯಾಕಂದ್ರೆ ನಮ್ಮ ಮಗನನ್ನ ಕಿತ್ಕೊಂಡು ಬಿಟ್ರಲ್ಲ ಅನ್ನುವಂತ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಅಂತ ಪ್ರಸಂಗದೊಳಗ ಉದ್ದಾನ ಶಿವಯೋಗಿಗಳು, ಅಪ್ಪ ಹೊನ್ನೇಗೌಡ, ನೀನು ಕೇವಲ ಒಂದು ಕುಟುಂಬಕ್ಕೆ ನಿನ್ನ ಮಗನನ್ನ ಪಡ್ಕೊಂಡು ಬಳಸಿಕೊಳ್ಳಬಹುದು, ಆದರೆ ಆ ಪುಣ್ಯಾತ್ಮ ಈ ಜಗದ ಕಲ್ಯಾಣಕ್ಕಾಗಿ ಹುಟ್ಟಿ ಬಂದಾನೆ. ಲಕ್ಷೋಪಲಕ್ಷ ಮನೆಗಳನ್ನ ಉದ್ಧಾರ ಮಾಡುವ ಸಲುವಾಗಿ ಆ ಗೋಸಲ ಸಿದ್ದೇಶ್ವರನೇ, ಸಿದ್ಧಲಿಂಗನೇ ಕರುಣೆಯನ್ನು ತೋರಿ ಆ ಪುಣ್ಯಾತ್ಮನನ್ನ ಶ್ರೀಮಠದ ಶ್ರೀ ಕ್ಷೇತ್ರದ ಉತ್ತರಾಧಿಕಾರಿಯನ್ನಾಗಿ ಕೊಟ್ಟಿರುವಾಗ ನೀನು ಚಿಂತೆ ಮಾಡಬೇಡ, ನಿನಗೆ ಒಳ್ಳೆಯದಾಗ್ತದೆ, ನಿನ್ನ ಮನೆತನದ ಸತ್ಕೀರ್ತಿ ಬೆಳಗುತ್ತದೆ ಅಂತ ತಿಳ್ಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಉದ್ದಾನ ಶಿವಯೋಗಿಗಳು ವೀರಾಪುರದಿಂದ ಮತ್ತೆ ತಮ್ಮ ಕ್ಷೇತ್ರಕ್ಕೆ ದಯಮಾಡಿಸ್ತಾರೆ. ದಯಮಾಡಿಸಿದ ಮೇಲೆ ಆದಷ್ಟು ಬೇಗನೆ ಶಿವಕುಮಾರ ಸ್ವಾಮಿಯವರಿಗೆ ನಿರಂಜನ ಪಟ್ಟಾಧಿಕಾರವನ್ನು ಮಾಡಬೇಕು ಅನ್ನುವಂತ ಸತ್ಯ ಸಂಕಲ್ಪವನ್ನು ಮಾಡಿಕೊಂಡು ಆ
ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತ ಮುಖ್ಯ ಕೆಲವು ಜನ ಭಕ್ತಾದಿಗಳನ್ನು ಬರಮಾಡಿಕೊಂಡು ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮಾತಾಡಿ ವಿಷಯವನ್ನು ಹೇಳಿ ಚರ್ಚೆ ಮಾಡಿ ಅದಕ್ಕೊಂದು ವಿಶೇಷವಾಗಿರುವಂತ ಮುಹೂರ್ತವನ್ನು ಕೂಡ ಪರಮ ಪೂಜ್ಯರು ನಿರ್ಣಯ ಮಾಡುತ್ತಾರೆ. ಅದನ್ನೆಲ್ಲ ಭಕ್ತಾದಿಗಳು ಕೂಡ ಒಪ್ಪಿಕೊಳ್ಳುತ್ತಾರೆ. ನಮ್ಮ ಸಿದ್ಧಗಂಗೆಯ ನಿರಂಜನ ಪರಂಪರೆ ಇದು ಸಾಮಾನ್ಯವಾಗಿರುವಂತಹ ಪರಂಪರೆ ಅಲ್ಲ. 12ನೇ ಶತಮಾನದ ಬಹಳಷ್ಟು ಜನ ಬಸವಾದಿ ಶರಣರು ಆ ಮಹಾ ತಾಣದಲ್ಲಿ ಬೆಟ್ಟದಲ್ಲಿ ನೆಲೆನಿಂತು ಜಪ ತಪ ಅನುಷ್ಠಾನ ಯೋಗ ಶಿವಯೋಗದ ಸಾಧನೆಯನ್ನ ಮಾಡಿ ಆ ನೆಲದಲ್ಲಿ ಶಕ್ತಿಯನ್ನು ತುಂಬಿರುವಂಥವು. ಅದಕ್ಕಾಗಿಯೇ ಆ ಕ್ಷೇತ್ರದೊಳಗ ಕಾಯಕದ ಶಕ್ತಿ ದಾಸೋಹದ ಶಕ್ತಿ ಬೆಳಕನ್ನು ಕಂಡಿತು. ಅದಾದ ಮೇಲೆ 1100 ಅಂದ್ರೆ 13ನೇ ಶತಮಾನ, ಆವಾಗ ಗೋಸಲ ಸಿದ್ದೇಶ್ವರರು ಅದೇ ಪರಂಪರೆಯ ಸಿದ್ಧಲಿಂಗೇಶ್ವರರು ಆ ಸ್ಥಳವನ್ನ ತಮ್ಮ ತಪೋಕ್ಷೇತ್ರವನ್ನಾಗಿ ಬಳಸಿಕೊಂಡು ನೂರಾರು ಜನ ವಿರಕ್ತರು ಆ ತಾಣವನ್ನ ಸುಕ್ಷೇತ್ರವನ್ನಾಗಿ ಮಾಡಿರುವಂತ ಭವ್ಯ ಪರಂಪರೆ. ಅಂತಹ ಪರಂಪರೆಗೆ 12ನೇ ಶತಮಾನದ 770 ವರ್ಷಗಳ ಕಾಲ ತಮ್ಮ ಶಿವಯೋಗದ ಶಕ್ತಿಯ ಮೂಲಕ ಬದುಕನ್ನು ಕಳೆದಿರುವಂತ ಅಡವಿ ಸಿದ್ದೇಶ್ವರರು ಅಟವಿ ಸ್ವಾಮಿಗಳಾಗಿ ನೆಲೆ ನಿಂತು ಲೀಲೆಯನ್ನು ಮಾಡಿರುವಂತ ಬಹಳ ಅದ್ಭುತವಾದ ಕ್ಷೇತ್ರ. ಬಹುಶಃ ಸಿದ್ಧಗಂಗೆಯ ಮಹಿಮೆಯನ್ನ ನಾವು ತಿಳ್ಕೊಳ್ಳುವಾಗ ಇಲ್ಲಿ ಪ್ರಥಮತಃ ಗೋಸಲ ಸಿದ್ದೇಶ್ವರರು ಸಿದ್ಧಲಿಂಗೇಶ್ವರರು ಇವರೆಲ್ಲ ಅಲ್ಲಮ ಪ್ರಭುವಿನ ಸಲ್ಲಲಿತ ಪರಂಪರೆಯವರು. ಕನ್ನಡ ನಾಡಿನ ಇತಿಹಾಸದಲ್ಲಿ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಗಳಾಗಿ ಭಕ್ತಿ ಪಕ್ಷವನ್ನ ಕಟ್ಟಿರುವಂತಹ ಬಸವಣ್ಣನವರು ಆ ದಿನಮಾನದೊಳಗ 900 ವರ್ಷಗಳ ಹಿಂದೆ 12ನೇ ಶತಮಾನದೊಳಗ ಕಲ್ಯಾಣದೊಳಗೊಂದು ಅನುಭವ ಮಂಟಪವನ್ನ ಸ್ಥಾಪನೆ ಮಾಡಿ ವಿನೂತನವಾಗಿರುವಂತಹ ಇಷ್ಟಲಿಂಗದ ಪರಂಪರೆಯ ಧರ್ಮವನ್ನ ಸಂಸ್ಥಾಪಿಸಿ ಬಸವಣ್ಣನವರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ನಿರಂಜನ ಪರಂಪರೆಯ ಅನುಭೂತಿಯ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನ ಅವರು ಮೂಡಿಸಿದಾಗ ಆ ನಿರಂಜನ ಪರಂಪರೆಯ ಮೊದಲ ಪೀಠಾಧಿಪತಿಗಳಾಗಿ ಕಲ್ಯಾಣಕ್ಕೆ ದಯಮಾಡಿಸಿದವರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಿಂದ ಬಂದಿರುವಂತಹ ಅಲ್ಲಮ ಪ್ರಭುದೇವರು. ಅವರು ಅನುಭವ ಮಂಟಪದ ಪ್ರಥಮ ನಿರಂಜನ ಪರಂಪರೆಯ ಅಧ್ಯಕ್ಷರಾದರು. ಹಾಗಾಗಿ ಇವತ್ತು ಎಲ್ಲ ವಿರಕ್ತ ಮಠಗಳು, ಎಲ್ಲ ನಿರಂಜನ ಮಠಗಳು ಅಲ್ಲಮ ಪ್ರಭುವಿನ ಸಲ್ಲಲಿತ ಪರಂಪರೆಯ ಮಠಗಳಾಗಿ ಮುಂದುವರೆಕೊಂಡು ಹೊರಟಾವೆ. ಅದಕ್ಕಾಗಿಯೇ ಈ ಪಟ್ಟವಲ್ಲರಿಯ ವಿಚಾರ ಬರುವಾಗ, ಈ ನಿರಂಜನ ಪರಂಪರೆಯ ವಿಚಾರ ಬರುವಾಗ ಬಲ್ಲವರೆಲ್ಲ ಹೇಳ್ತಾ ಬಂದಿರೋದು, ಅದನ್ನು ಹಿರಿಯ ಪೂಜ್ಯರೆಲ್ಲ ನಂಬಿ ಬದುಕನ್ನು ಕಳೆದವರು, ಬಸವ ಪ್ರಣೀತ ಅಲ್ಲಮ ಪ್ರಭುವಿನ ಸಲ್ಲಲಿತ ಪರಂಪರೆಯ ನಿರಂಜನ ಪೀಠ. ನಿರಂಜನ ಪೀಠ ಅಂತ ನಿರಂಜನ ಪೀಠಕ್ಕ ಅಧಿಕಾರ ಆಗುವವರಿಗೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಅಂತ ಒಂದು ಬಿರುದಾಂಕಿತವನ್ನು ಕೊಡುವುದರ ಮೂಲಕ ಅವರ ಹೆಸರನ್ನು ಮುಂದುವರಿತಾರೆ. ಇವರು ನಿರಂಜನರು ಈ ಜಗತ್ತಿನ ಯಾವುದೇ ರಂಜನೆಗೆ ಒಳಗಾಗದಂತೆ ಲಿಂಗತತ್ವವನ್ನೇ ಉಸಿರಾಗಿ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಆನಂದದೊಳಗ ಮೆಲ್ಲ ಮೆಲ್ಲನೆ ಭಕ್ತನಾಗಿ ಮೆಲ್ಲ ಮೆಲ್ಲನೆ
ಮಹೇಶನಾಗಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿಯಾಗಿ, ಮೆಲ್ಲ ಮೆಲ್ಲನೆ ಪ್ರಸಾದಿಯಾಗಿ, ಮೆಲ್ಲ ಮೆಲ್ಲನೆ ಶರಣನಾಗಿ, ಮೆಲ್ಲ ಮೆಲ್ಲನೆ ಐಕ್ಯನಾಗಿ ಬಯಲಿಗೆ ಬಯಲಾಗುವ ತತ್ವವೇ ಅದು ಶೂನ್ಯ ನಿರಂಜನ ಪರಂಪರೆ. ಶೂನ್ಯ ನಿರಂಜನ ಪರಂಪರೆ ಅಂತ ಪರಂಪರೆಯನ್ನ ಬಹಳ ಜನ ಮಹಾನುಭಾವರು ಕನ್ನಡ ನಾಡಿನ ಇತಿಹಾಸದೊಳಗ, ಅದಕ್ಕಾಗಿಯೇ ಅವರಿಗೆ ಶಿವಯೋಗಿಗಳು ಅಂತ ಕರೀತಾರೆ. ಎಲ್ಲ ನಿರಂಜನ ಪರಂಪರೆಯ ಪೂಜ್ಯರನ್ನ ಶಿವಯೋಗಿಗಳು ಅಂತ ಕರೀತಿದ್ರು. ನೋಡಿ, ನಮ್ಮ ಹಾಲುವೆಯ ಚರಣಗಿರಿ ಶಿವಯೋಗೀಶ್ವರ ಸಂಸ್ಥಾನ ಮಠದ ಕರ್ತೃಗಳನ್ನ ನಾವು ಮಹಂತ ಶಿವಯೋಗಿಗಳು ಅಂತ ಕರೀತೇವೆ. ಎಡೆಯೂರಿನ ಮಹಾಯೋಗಿಯನ್ನ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಅಂತ ಕರೀತೇವೆ. ಚಿತ್ತರಗಿ ಇಳಕಲ್ಲು ಸಂಸ್ಥಾನ ಮಠದ ಒಡೆಯರನ್ನ ವಿಜಯ ಮಹಂತ ಶಿವಯೋಗಿಗಳು, ಗುರು ಮಹಂತ ಶಿವಯೋಗಿಗಳು ಅಂತ ಕರೀತೇವೆ. ಅಥಣಿ ದಕ್ಷಿಣ ಮಠದ ಒಡೆಯರನ್ನ ಮುರುಘೇಂದ್ರ ಶಿವಯೋಗಿಗಳು ಅಂತ ಕರೀತೇವೆ. ಇದು ನೋಡಿ, ಎಲ್ಲ ಶಿವಯೋಗಿಗಳ ಪರಂಪರೆ. ಸರ್ಪಭೂಷಣ ಶಿವಯೋಗಿಗಳು, ಷಡಕ್ಷರ ಶಿವಯೋಗಿಗಳು, ಬಾಲಲೀಲಾ ಮಹಂತ ಶಿವಯೋಗಿಗಳು, ಅಡವಿ ಸಿದ್ದೇಶ್ವರ ಶಿವಯೋಗಿಗಳು, ಇವರೆಲ್ಲ ಶಿವಯೋಗಿಗಳು. ಕಾರಣ ಏನು ಅಂದ್ರೆ ಆ ಪರಂಪರೆಯ ವಾರಸುದಾರರಾಗಿ ನಿರಂಜನ ಅಧಿಕಾರವನ್ನ ವಹಿಸಿಕೊಂಡವರು ಇವರೆಲ್ಲ. ಅಂತ ನಿರಂಜನ ಪರಂಪರೆಯ ಮುಂಬೆಳಗಾಗಿ ಮೂಡಿ ನಿಂತಿರೋದೇ ಅದು ಸಿದ್ಧಗಂಗಾ ಶ್ರೀಮಠ. ಅದು ನಿರಂಜನ ಪರಂಪರೆಯ ಮಠ. ಅದರ ಬೆಳಕನ್ನ ಮೂಡಿಸಿದವರೇ ಅಟವೀ ಸ್ವಾಮಿಗಳು. ಅವರು ಸಾಮಾನ್ಯರಲ್ಲ. ಬಹುಶಃ ಹೋದ ವರ್ಷ ಅವರ ಪುರಾಣವನ್ನೇ ನೀವು ಕೇಳಿರಿ ವೇದಿಕೆ ಮೇಲೆ. ಎಷ್ಟು ಮಂದಿ ಬಿಟ್ಟಿರೋ ನನಗಂತೂ ಗೊತ್ತಿಲ್ಲ, ಬಟ್ ಕೇಳಿರಿ. ಅಂಕಲಿ ಅಡವಿ ಸಿದ್ಧರು ಅಂತ ತಿಳ್ಕೊಂಡು ಅವರನ್ನ ನಾಡು ಗೌರವಿಸಿರುವಂತಹದ್ದು. ಅವರ ಚರಿತ್ರೆಯನ್ನು ನೀವು ಕೇಳಿ ನೋಡಿ, ಎಷ್ಟು ಅದ್ಭುತ. ಅದಕ್ಕೆ ಮಹಾತ್ಮರ ಲೀಲೆಗಳನ್ನ ನಾವು ಬಹಳ ಚಂದ ವಿಚಾರ ಮಾಡಿ ತಿಳ್ಕೋಬೇಕಾಗ್ತದೆ. ಹೋದ ವರ್ಷ ಅವರ ಚರಿತ್ರೆ ಆಗ್ಯದ, ಈ ವರ್ಷ ಆ ಪರಂಪರೆಯ ಮುಂದಿನ ಚರಿತ್ರೆ ಕತ್ತಿನೊಳಗೆ ನಡೆದ ಇದಕ್ಕೆ ಪವಾಡ ಅಂತ ನೀವೇನು ಕಲ್ಪನೆ ಮಾಡ್ಕೊಂಡಿದ್ರೆ ಮೊದಲು ಅದನ್ನ ಹಚ್ಚಬೇಕು, ಈ ವರ್ಷ ಇದನ್ನ ಹಚ್ಚಬೇಕು ಎಂದರ ಅಂತೀರಿ, ಎಂದರ ವಿಚಾರ ಮಾಡಿರಿ. ಹಿರಿಯರ್ ಕೇಳ್ತೀನಿ ನಾನು, ಎಂದೂ ಆಲೋಚನೆ ಬಂದಿಲ್ಲ. ಆದ್ರೆ ನಡೆದದೇನು ನೀವು ಅನ್ಕೊಂಡಿಲ್ಲ. ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅದು ಮಾತ್ರ ಕೆಲಸ. ಇದನ್ನ ಹಿಂಗ ವಿಚಾರ ಮಾಡ್ಬೇಕು. ನಾವು ಅನ್ಕೊಂಡಂಗ ಎಲ್ಲ ಆಗೋದಾಗಿದ್ರೆ ಜಗತ್ತಿನಾಗ ಏನೇನೋ ಆಗ್ತಿತ್ತು. ಹಂಗಿರಂಗಿಲ್ಲ. ಸುಮ್ಮನೆ ಪಂಚಾಯಿತಿ ಮೆಂಬರ್ ಆಗಬೇಕಂದ್ರೆ ಬಡದಾಡ್ಬೇಕಂದ್ರೆ, ಇನ್ನು ಉಳಿದಿದ್ದೆಲ್ಲ ಆಗಬೇಕಂದ್ರೆ ಏನು ಹುಡುಗಾಟಿಗೆ ಮಾಡ್ತೇನೆ ಇರಲ್ಲ. ಇದು ಶಿವಯೋಗಿಗಳ ಲೀಲಾ ನೋಡ್ರಿ. ಆ ಪರಂಪರೆ ಅಟವೀ ಸ್ವಾಮಿಗಳು ಸಾಮಾನ್ಯರಲ್ಲ. ಅವರು ಅಳದೊಡ್ಡ ಸಿದ್ಧಿ ಪುರುಷರು. 770 ವರ್ಷಗಳ ಕಾಲ ಶಿವಯೋಗದ ಸಾಧನೆಯಲ್ಲಿ ತಮ್ಮ ಬದುಕನ್ನು ಬೆಳಗಿಕೊಂಡವರು. ಅವರಂತಿದ್ದ ಆಗುವಂತಹದ್ದು. ಅವರು ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ತ್ರಿಕಾಲಜ್ಞಾನಿಗಳಾಗಿ ಲೀಲೆಯನ್ನು ತೋರಿದವರು. ಅದೇ ಸಿದ್ಧಗಂಗಾ ಕ್ಷೇತ್ರದೊಳಗ ಅವರು ನೆಲೆ ನಿಂತಾಗ ಒಂದು ಪವಾಡ ನಡೀತದ, ಒಂದು ಲೀಲೆ ನಡೀತದೆ. ಸಿದ್ಧಗಂಗೆಯ ನಿರಂಜನ ಪರಂಪರೆ ಯಾಕೆ ಇಷ್ಟು ಶಕ್ತಿಯುತವಾಗಿ ಇದೆ ಅನ್ನೋದಕ್ಕ ಇವೆಲ್ಲವುಗಳನ್ನು ನಾವು ತಿಳ್ಕೋಬೇಕು. ಅಟವೀ ಸ್ವಾಮಿಗಳು ಆ ಕ್ಷೇತ್ರದೊಳಗ ನೆಲೆ ನಿಂತು ದಾಸೋಹದ ಪರಂಪರೆಯನ್ನ ಪ್ರಾರಂಭ ಮಾಡಿ ಅಲ್ಲಿ ಶಿವಯೋಗದ ಸಾಧನೆಯನ್ನ ಮಾಡ್ತಾ ಇರುವ ಕಾಲದೊಳಗ ಅವರು ದಾಸೋಹ ಹೆಂಗಿತ್ತು ಅಂದ್ರೆ, ಅವ್ರು ಯಾವಾಗಲೂ ತಮ್ಮ ಮುಂದೆ ಒಂದು ಮಣ್ಣಿನ ಮುಚ್ಚುಳಕಿ ಮುಚ್ಚುವಂತ ಸಣ್ಣದು, ಅದಕ್ಕೆ ಸಣ್ಣ ಗಡಿಗೆ ಅನ್ಬೋದು, ಪರ್ಯಾಣ ಅನ್ಬೋದು, ಸಣ್ಣದು, ಅದನ್ನ ಯಾವಾಗಲೂ ಇಟ್ಕೊಳ್ತಿದ್ರು. ಇವತ್ತಿಗೂ ನೋಡ್ರಿ ನೀವು ಅಡವಿ ಸಿದ್ಧರ ಭಾವಚಿತ್ರದೊಳಗೆ ಒಂದು ಕಡೆ ಅದು ಮಣ್ಣಿನ ಪಾತ್ರೆ ನೋಡಿ, ಅದನ್ನ ಇಟ್ಕೊಂಡು ಕೂಡೋರು ಅದ್ರ ಮ್ಯಾಗ ಒಂದು ಮುಚ್ಚಳ. ಯಾರಾದ್ರೂ ಭಕ್ತರು ಬಂದು ಯಪ್ಪ ಬಹಳ ತ್ರಾಸದ ಅಂದ್ರೆ ಮುಚ್ಚಳ ತೆಗೆದು ಕೈ ಹಾಕಿದ್ರೆ ಅದ್ರೊಳಗೆ ಏನು ಬರ್ತಿತ್ತು ಅದ್ರ ಭಕ್ತರಿಗೆ ಕೊಡ್ತಿದ್ರು.
ಅಣಿಮಾದಿ ಅಷ್ಟ ಸಿದ್ಧಿಗಳನ್ನ ಮೀರಿ ಇರುವಂತ ಒಂದು ದೊಡ್ಡ ಸಿದ್ಧಿ ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಶಿವಯೋಗದ ಸಿದ್ಧಿ. ಜಾದು ಮಾಡೋರು ಪವಾಡ ಮಾಡಿದಂಗ ಮಾಡ್ತಾರೆ, ಅದೇ ದೊಡ್ಡ ಕೆಲಸ ಅಲ್ಲ. ಅದನ್ನು ಮೀರಿದ್ದು ಅಂತದ, ಅವ್ರ ಅತಿಂದ ಆಗ್ತದೆ, ಅವ್ರು ನೋಡಿದ್ದೆಲ್ಲ ಉದ್ಧಾರ ಆಗ್ತದೆ. ಅವ್ರು ಸುಮ್ಮನೆ ಸಂಕಲ್ಪ ಮಾಡಿದ್ರೆ ಉದ್ಧಾರ ಆಗ್ತದೆ. ಹಂಗಿರ್ತಾರ ನೀವನ್ಬೋದು ಇವತ್ತಿಲ್ಲೇನ್ರಿ, ಅದಾರ ನಮಗೆ ನೋಡುವ ದೃಷ್ಟಿ ಇಲ್ಲ ಅಷ್ಟೇ, ಅಂತವ್ರನ್ನ ಕಾಣುವ ಭಾಗ್ಯ ಇಲ್ಲ ಅಷ್ಟೇ. ಇವತ್ತಿಗೂ ಸಿಗ್ತಾರೆ. ಬಹಳ ವಿಶೇಷವಾಗಿರುವಂತ ಆ ಮಹಾನುಭಾವರು ಹಿಂಗೆ ಬಂದವರಿಗೆ ಕೊಡ್ತಾರ ಅನ್ನೋದು ಗೊತ್ತಾಗಿ ಒಬ್ಬ ಅತ್ಯಂತ ಲೋಭಿ ಆಶಾವಾದಿ ಅವರಿಂದ ಏನಾದರೂ ಪಡ್ಕೊಂಡು ಹೋಗ್ಬೇಕು ಅಂತ ಬಂದದ್ದು. ಅಡವಿ ಸ್ವಾಮಿಗಳು ಕೂತಿದ್ರು. ಇವ ಬಂದ ನಮಸ್ಕಾರ ಮಾಡಿದ, ಯಪ್ಪ ನನಗೆ ಬಹಳ ತ್ರಾಸದ, ಒಂದಿಟ್ಟು ಏನಾದರೂ ದುಡ್ಡು ಏನಾದರೂ ಆಶೀರ್ವಾದ ಮಾಡಿದ್ರೆ ಚಲೋ ಆಗ್ತದೆ. ಹೌದಾ, ಆಗ್ಲಿ ಕೊಡೋಣ. ಹಿಂಗಂದು ಅದೇನಿತ್ತಲ್ಲ ಮಣ್ಣಿನ ಪಾತ್ರೆ, ಅದರ ಮ್ಯಾಗ ಮುಚ್ಚಳ ಮುಚ್ಚಿತ್ತು. ಅದನ್ನ ಅಲ್ಲೇ ಬಿಟ್ಟು ಶಿವಯೋಗಿಗಳು ಅವನಿಗೆ ಹೇಳ್ತಾರ, ಇದನ್ನ ಕಾಯ್ಕೋತ ಇಲ್ಲೇ ಕೊಂಡ್ರು, ನಾವೊಂದಿಷ್ಟು ಒಳಗೆ ಹೋಗಿ ಬರ್ತೀವಿ ಅಂತ ಅವ್ರು ಒಳಗೆ ಹೋದ್ರು. ನೀವು ಮೊದಲೇ ಆಸೆ ಬರುತ್ತಾರೆ, ಸಿಕ್ಕಿದ್ದು ಹೊಡೆಯ ನಿಮ್ಮ ಮಗ, ಗುರುಗಳ ಗಂಟು ಹೊಡೆಯವರು ಇರ್ತಾರೆ. ಅದು ಅವಾಗ ಏನಾದ್ರೂ ಸಮಾಧಾನ ಕೊಡಬಹುದು. ಆದ್ರೆ ಗುರುಗಳದು, ಜಂಗಮರದು, ಮಠದ್ದು, ಸಮಾಜದ್ದು ಗಂಟು ಯಾರು ಹೊಡೆದಾರ ಅವ್ರ ಮನೆತನದ ಬಡ್ಡಿನ ಹಾಳಾಗಿ ಹೋಗತ್ತಾವ. ಈಗ ಮಜಾ ಅನ್ನಿಸ್ತಾವ. ಮುಂದೆ ಹಿಂಗ್ ಹೊಡಿತದ, ಒಂದು ಸಲ ಹೊಡಿತು ಅಂದ್ರೆ ಹಿಂದಿಂದೆಲ್ಲ ನೆನಪಾಗ್ಬೇಕು, ಹಿಂಗ್ ಹೊಡಿತು ಅಂತ ಬಹಳ ಉದಾಹರಣೆ ಅದ. ಏನ್ ಮಾಡೋದು, ಎಲ್ಲ ಹೇಳಬೇಕಂತೀನಿ, ಟೈಮ ಸಾಲಂಗಿಲ್ಲ ನನಗೆ. ಅವು ತಿಳಿಯಾಗಿ ಹಿಂಗೂ ಬರ್ತಾವ, ನಾ ಮೊದಲು ಬರ್ತೀನಿ, ನಾನು ಹೇಳುವಂತಾವು, ನಾ ಹಿಂದಕ್ಕೆ ತಪ್ತೀನಿ, ಅಂದ್ರೆ ತಡಿ ನಿಂದು ಕೆಲಸ ಇಲ್ಲ, ಈಗ ಬೇರೆ ಹಟ್ಟದ ತಡಿ ಅಂತ ಹಿಂದಕ್ಕೆ ಸೇರಿಸ್ತೀನಿ, ಅಷ್ಟು ಹೊರಗೆ ಬರ್ತಾವ. ಏನ್ ಮಾಡೋದು ಹೇಳು, ಯಾವ್ದು ಹೇಳೋದು ಯಾವ್ದು ಬಿಡೋದು. ನಿಮ್ಗೆ ಹೇಳ್ತೀನಿ, ಪೂಜ್ಯರು ಅಟವಿ ಸ್ವಾಮಿಗಳು ಒಳಗಡೆ ಹೋಗಿರುವಾಗ, ತಮ್ಮ ಗುಹೆಯೊಳಗೆ ಹೋಗಿರುವಾಗ, ಇವ ಏನು ಕಾಯ್ಕೋತ ಕುಂಡ್ರು ಅಂತ ಹೇಳಿದ್ರಲ್ಲ, ಇವ ಆಸೆ ಬುರುಕ, ಇವ ವಿಚಾರ ಮಾಡಿದ ಇದ್ರಾಗ ಏನೋ ಗಂಟಿಟ್ಟಾರ, ಇದು ಹೊಡಿಬೇಕು ಅಂತ ಮುಚ್ಚಳ ತಗೊಂಡು ಆ ಕಡೆ ಈ ಕಡೆ ನೋಡ್ಕೋತ ಅದ್ರಾಗ ಕೈ ಹಾಕಿ ಅವನ್ ತಗೊಂಡು ಕಿಸೆದಾಗ ಹಾಕೊಂಡ, ಅವ್ರಿಗೆ ಗೊತ್ತಾಗಲಾರ್ದ ಇವ ಕಿಸೆದಾಗ ಹಾಕೊಳ್ತಿದ್ದ. ಹಾಕೊಂಡ್ಗೆಲ್ಲ ಚೋಳಾಗಿ ಅವನ ಮೈ ಮ್ಯಾಗ ಹೊದಾಡಕತ್ತಿದ್ದ. ಅವೇನು ಹಾಕೊಂಡ ಅವೆಲ್ಲ ಚೇಳುಗಳಾಗಿ ಮೈ ಮೇಲೆ ಹರಿದಾಡಿ ಕಚ್ಚಾಕ್ ಶುರು ಮಾಡಿದವು. ಅವನ್ನೆಲ್ಲ ಜಾಡಿಸಿ ಒದ್ದಾಡಿ ಹತ್ಕೋತ ಚಿರ್ಕೋತ ನಿಂತಾಗ ಪೂಜ್ಯರು ದಯಮಾಡಿಸಿದ್ರು, ಹಿಂಗ್ಯಾಕೆ ಹೋದ್ರು, ಯಪ್ಪ ತಪ್ಪಾಗ್ಯಾದ್ರಿ, ಸಾಷ್ಟಾಂಗ ಹಾಕಿ ನಂದು ತಪ್ಪಾಗ್ಯದ್ರಿ ಅಪ್ಪ, ನೀವು ಹೇಳಿದ ಮಾತು ಕೇಳಲಿಲ್ಲ, ಇದನ್ನ ಕಾಯ್ಕೋತ ಕುಂದ್ರು ಅಂತ ನೀವು ಹೇಳಿದ್ರಿ, ಇದ್ರಾಗ ಒಟ್ಟಾರೆ ಒಂದಿಟ್ಟು ಏನಾದ್ರೂ ಸಿಗ್ತದಂತ ಆಸೆ ಬಿದ್ದು ತಗೊಂಡು ಹಿಂಗ ಮಾಡ್ಕೊಂಡು ಕೂತೀನಿ ಅಂದಾಗ ಎಷ್ಟು ಚಂದ ಉಪದೇಶ ಮಾಡ್ಯಾರ. ಇದು ಎಲ್ಲ ಮಾನವರಿಗೂ ಉಪದೇಶ. ಇದು ಮಹಾತ್ಮರು ಪವಾಡಗಳನ್ನು ಯಾಕೆ ಮಾಡ್ತಾರೆ, ಲೀಲಾ ಯಾಕೆ ಮಾಡ್ತಾರಂದ್ರ ಜಗತ್ತು ಸುಧಾರಣೆ ಆಗಲಿ ಅಂತ ಮಾಡ್ತಾರೆ. ಅವ್ರೇನ್ ಜಾದೂಗಾರರಲ್ಲ, ಅವ ಜಾದೂ ಮಾಡವ ಬೇರೆ. ಬಸ್ ಸ್ಟ್ಯಾಂಡಿನ ಮುಂದೆ ಬೈಲಾಗ ಹಾವು ಆಡಿಸೋರು ಸಹಿತ ಜಾದೂ ಮಾಡ್ತಾರೆ. ಒಂದು ಡಬ್ಬಿ ಹಿಡ್ಕೊಂಡು ಹಿಂಗೆ ಅಲಿಗಾಡಿಸಿದಾಗ ಮಾಡಿ ನಿಮ್ಮ ಮುಂದೆ ಈ ಕಡೆ ಡಬ್ಬಿ ತೆಗೆದು ತೋರಿಸ್ತಾರೆ, ಈ ಕಡೆ ಮಣ್ಣು ಕಾಣುತ್ತದೆ, ಮಣ್ಣು ಕಾಣುತ್ತದೆ. ಮಾತ್ರ ಅದನ್ನು ಮುಚ್ಚಿ ಅವರಂತಾರ, ಇದೇನು ಮಣ್ಣು ಕಂಡದಲ್ಲ, ಇದ್ರ ಬೇಸು ನುಂಡಿ ಮಾಡಿ ತೋರಿಸ್ತೀನಿ ಅಂತ. ನಾವ ನಮ್ಮ ಮಂದಿ ಹಿಂಗ ಅಲಿಗಾಡಿಸಿದಾಗ ಮಾಡಿ ಅದ್ರ ಕೈ ಚಳಕ ಅಂತಾರೆ. ಯಾವ ಕಡೆ ಅದನ್ನ ತೆಗೆದಿದ್ದ ಅದನ್ನ ಕೈ ಹಿಂಗಿಂಗ್ ಮಾಡೋದ್ರಾಗ ಉಲ್ಟಾ ಮಾಡಿ ಈ ಕಡೆ ತೆಗಿತಾನ. ಮೊದಲ ಕೆಳಗಿನ ಈ ಕಡೆ ಮಣ್ಣು ಹಾಕಿರ್ತಾನ, ಈ ಕಡೆ ಬೇಸ ನುಂಡಿನ ಇಟ್ಕೊಂಡ್ ಬಂದಿರ್ತಾನ. ನಾವು ಬರುವಾಗ ತೋರ್ಸೋದಕ್ಕೊಂದು ಬೇರೆ ತೆಗೆದು ತೋರಿಸಿರ್ತಾನೆ. ಎಲ್ಲ ಖಾಲಿ 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 ಅಂತ. ಇವೆಲ್ಲ ಕೈ ಚಳಕದ ಕೆಲಸಗಳು. ಇಂಥ ಮಂದಿ ಬಾಳ ಆಗ್ಯಾರಿ. ಇಂಥ ಬಾಬಾಗಳು, ಇಂಥ ನೃತ್ಯಗಳು ಬಹಳ ಅಂದ್ರೆ ಬಹಳ ಆಗ್ಯಾವ್ರಿ. ಎಲ್ಲಿ ಬೇಕಲ್ಲಿ ಆ ನೃತ್ಯ ಈ ನೃತ್ಯ ಸುಡುಗಾಡಿ ಸಿದ್ಧರ ಮಠ ಅಂತವ್ರಿಂದ ಹುಚ್ಚರಂಗ ನಮ್ಮ ಜನ ಬೆನ್ನತ್ತಾವ.
ಏನ್ ಪಡ್ಕೋತಾವೋ ಏನಿಲ್ಲ ಸುಡುಗಾಡಿ. ಜ್ಞಾನಿಗಳಿಂದ ಬೆನ್ನತ್ತಿರೋ ಶರಣರು, ಸತ್ಪುರುಷರು, ಮಹಾತ್ಮರು, ಶಿವಯೋಗಿಗಳು, ನಿಮ್ಮ ಬದುಕನ್ನು ಉದ್ಧಾರ ಮಾಡುವಂತ ವಿಚಾರವಾದಿಗಳಿಂದ ಬೆನ್ನತ್ತಿದ ಈ ಸಮಾಜ ಸುಧಾರಣೆ ಆಗುತ್ತದೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅವ ಈಗ ತರುದು ತೋರಿಸ್ತಾನ, ನೋಡ್ರಿ ಮಣ್ಣು ಹೋಗಿ ಬೇಸಗುಂಡಿ ಮಾಡೀನಿ ಅಂದ್ರೆ ನಾ ಹೇಗೆ ಚಪ್ಪಳೆ ಹೊಡಿತೀವಿ. ಚಪ್ಪಳೆ ಹೊಡೆದ್ರೆ ಅವ ಅಂತಾನ, ನೋಡಿ ಅಕ್ಕ ಹೋಗ್ಬೇಡ್ರಿ, 2 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡ್ರಿ, ಎಲ್ಲರೂ ಹಾಕ್ತೀವಿ. ಮಣ್ಣು ಹೋಗಿ ಬೇಸಗುಂಡಿ ಮಾಡುವ ತಾಕತ್ತ ಅವಗಿದ್ರ ಮಗ ಅದನ್ನ ಮಾಡ್ಕೊಂತ ದಿನ ಹೋಗ್ಬೇಕು ಮನ್ಯಾಗ. ಇದನ್ನು ತೋರಿಸಿ ನಿಮ್ಮೆ 2 ರೂಪಾಯಿ ಅವ ಯಾಕೆ ಬಿಡುತ್ತೆ ಅಂತವ್ ಹಣದಾವ. ಆದ್ರೆ ಶಿವಯೋಗದ ಶಕ್ತಿ ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ, ಸಮಾಜವನ್ನು ಉದ್ಧಾರ ಮಾಡುವ ಸಲುವಾಗಿ, ಕೆಟ್ಟ ದಾರಿಯಲ್ಲಿ ಸಾಗುವಂತ ಜನಗಳಿಗೆ ಅರಿವಿನ ದಾರಿಯನ್ನು ತೋರುವ ಸಲುವಾಗಿ ಶಿವಯೋಗಿಗಳು ಲೀಲೆಗಳನ್ನು ಮಾಡ್ತಾರೆ. ಅವು ನಮಗೆ ಪವಾಡಗಳಾಗಿ ಕಾಣ್ತಾವೆ, ಪವಾಡಗಳಾಗಿ ಕಾಣ್ತಾವೆ. ಅಟವಿ ಸ್ವಾಮಿಗಳು ಅವ್ರು ಹೇಳ್ತಾರೆ, ಹುಚ್ಚಪ್ಪ, ಪರರ ಗಂಟನ್ನ ಅವರಿಗೆ ಹೇಳದಂತೆ ಮುಟ್ಟುವುದು ಬಹಳ ದೊಡ್ಡ ಅಪರಾಧ. ನಮಗೆ ಸಿಗುತ್ತದೆ ಅಂದ್ರೂ ಕೂಡ ಅದನ್ನ ನಾವು ಪಡ್ಕೋಬಾರದು. ನಿನ್ನ ಬದುಕಿಗೆ ಸುಖ ಕೊಡೋದು ಯಾವುದು ಅಂದ್ರೆ ಬಸವಾದಿ ಶರಣರು ಹೇಳಿರುವಂತ ಕಾಯಕ ಸಿದ್ಧಾಂತ. ದುಡಿದೇ ಉಣ್ಣಬೇಕು, ಕಾಯಕ ನಿನ್ನ ಬದುಕಿಗೆ ಕೈಲಾಸವಾಗಬೇಕು, ಪರಿಶ್ರಮದಿಂದ ಬಂದದ್ದು ಅದು ಪ್ರಸಾದವಾಗ್ತದಂತ ತಿಳ್ಕೊಂಡು ಅಟವಿ ಸ್ವಾಮಿಗಳು ಆ ಆಶೆಯನ್ನ ಇಟ್ಟುಕೊಂಡು ಬಂದಿರುವಂತ ಆಸೆ ಹುಡುಕನಿಗೆ ಈ ಉಪದೇಶ ಮಾಡಿದಂತೆ ಮಾಡಿ ಹಂಗ ಕಳಿಸಲಿಲ್ರಿ. ಬಂದಾನ ಇನ್ನು ಮೇಲೆ ಆದರೂ ಸುಧಾರಣೆ ಆಗಲಿ ಅಂತ ತಿಳ್ಕೊಂಡು ಅಟವಿ ಸ್ವಾಮಿಗಳು ಅವನಿಗೆ ಗೊತ್ತಾಗ್ಲಾರ್ದಂಗ ಒಂದು ವಸ್ತ್ರದೊಳಗ ಬೆಂಡು ಬೆತ್ತಾಸು ಕಟ್ಟಿದ್ರಂತೆ. ಬೆಂಡು ಬೆತ್ತಾಸು ಅಂತ ಗೊತ್ತಾಗ್ತಾವೇನ್ರಿ? ಎಲ್ಲಾ ಜಾತ್ರೆಯಾಗ ಇರ್ತಾವ. ಸಕ್ರಿ ಪಾಕದಾಗ ಗುಂಡು ಗುಂಡಕ್ ಮಾಡಿರ್ತಾರ, ಉದ್ದುದ್ದು ಮಾಡಿರ್ತಾರ. ಅವೆರಡಕ್ಕೂ ಬೆಂಡು ಬೆತ್ತಾಸ ಅಂತ ಕರೀತಾರ. ಜಾತ್ರೆಗೆಲ್ಲ ಹಾಕಿಕೊಡ್ತಾರ. ಅವ್ರು ಬಹಳ ಮಂದಿ ಅವ್ರು ತರ್ತಿದ್ರು. ಈಗಿನ ಹುಡುಗರಿಗೆ ಅವೆಲ್ಲ ಗೊತ್ತಿಲ್ಲ, ಬರೀ ಕುರ್ಕುರಿ ಅಟ್ಟ ಗೊತ್ತದ. ಬೆಂಡು ಬೆತ್ತಾಸ ಅಂತ ಕೇಳ, ಬೆಂಡ ಏನು ಬೆಟ್ಟ ಕುರ್ಕುರ್ ಕುರ್ಕುರ್ ಅಂತ ಹೇಳಿ ಅವು ಬಂದಾವ ತಿಳ್ಕೊತಾರೆ. ಅದ್ರೊಳಗೆ ಎಷ್ಟು ಪಾಯ್ಸನ್ ಅದ ಅಂದ್ರ ಸುಮ್ಮನೆ ನಕ್ಕು ಸುಮ್ಮನೆ ಆಗೋದಲ್ಲ. ವಿಷಯ ಬಂದಾಗ ನಿಮ್ಗೆ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಹುಶಃ ಕುರ್ಕುರಿಯನ್ನ ನೀವು ದೀಪಕ್ಕಿಡದು ಸುಟ್ರ ಅದರೊಳಗೆ ಪ್ಲಾಸ್ಟಿಕ್ಕಿನ ಅಂಶ ಬರ್ತದೆ. ಪನಿ ಗಮ್ಮು ಬಂದಾಗ ಅದು ಪಾಯ್ಸನ್, ಮಕ್ಕಳ ಆರೋಗ್ಯ ಕೆಡಿಸ್ತದೆ. ಎಷ್ಟೋ ಮಕ್ಕಳಿಗೆ ಕಫ ಆಗಿ ಮಕ್ಕಳು ಕ್ಯಾನ್ಸರಿಗೆ ಒಳಗಾಗಿ ಸತ್ತಂತ ಉದಾಹರಣೆಗಳದಾವು. ಅದಕ್ಕೆ ನಾವು ತಂದೆ ತಾಯಿಗಳಾದವರು ಮಕ್ಕಳನ್ನು ಪ್ರೀತಿ ಮಾಡಬೇಕು, ಆದ್ರೆ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ನಮ್ಮ ತಂದೆ ತಾಯಿಗಳು ಎಂದೂ ನಮಗೆ ಕುರುಕುರಿ ಕೊಡಿಸಲಿಲ್ಲ. ನಾವು ನೀವು ತಿಂದೇ ಇಲ್ಲ, ಅವ್ರು ನೋಡೇ ಇಲ್ಲ. ನಾವು ನೀವು ಬಾಲ್ಯದೊಳಗಿದ್ದಾಗ ಕುರುನು ಗೊತ್ತಿಲ್ಲ, ಕುರುಕುರೇನೂ ಗೊತ್ತಿಲ್ಲ. ನಮಗೆ ಚಲೋ ಬಿಳಿಜಾಳದ ರೊಟ್ಟಿ, ಉಣಚಿ ಚಟ್ನಿ, ಚಲೋ ಆಕಳ ಬೆಣ್ಣೆ ಹಚ್ಚಿಕೊಟ್ರು ಹೊಡೆದು ಆನಂದವಾಗಿದ್ದವ್ರು ನಾವು ನೀವೆಲ್ಲ ತಗೊಂಡಿರ್ಲಿ. ಇದನ್ನೆಲ್ಲ ಇಲ್ರಿ ಅಪ್ಪರೇ ನಾವು ತಗೊಂಡಿಲ್ಲ, ಬರೀ ನಿಮ್ ಸುದ್ದಿ ಅಟ್ಟ ಹೇಳ್ರಿ ಅಂತೀರಿ. ಮತ್ತೆ ಆರೋಗ್ಯ ಇವತ್ತಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ರಿ. ಇದನ್ನೆಲ್ಲ ಕಲಿಸ್ಬೇಕಾಗ್ಯದ. ಪ್ರವಚನಗಳು, ಪುರಾಣಗಳು ಯಾಕಂದ್ರೆ ಪ್ರತಿಯೊಂದನ್ನು ಇವತ್ತು ತಿಳುವಳಿಕೆ ಕೊಡಬೇಕಾಗ್ಯದ. ನಾವು ಅಷ್ಟು ವಿಚಿತ್ರ ಕಾಲ ನಡೆದದ, ಬಹಳ ವಿಚಿತ್ರ ಕಾಲ ಇದು. ಹಾಗಾಗಿ ಇವತ್ತು ನಾವು ವಿಚಾರ ಮಾಡಬೇಕು. ಆ ಪೂಜ್ಯರು ಮಾಡಿದ ಲೀಲೆ ಬೆಂಡು ಬೆತಾಸ್ ಅದ್ರೊಳಗೆ ಹಾಕಿ ಗಂಟು ಕಟ್ಟಿ ಅವನಿಗೆ ಗಂಡ ಆಶೀರ್ವಾದ ಕೊಟ್ಟು ಒಂದು ಮಾತು ಹೇಳಿದ್ರಂತ, ಆಶಾಕ ಬಿದ್ದು ದಾರ್ಯಾಗ ತೆಗೆದು ನೋಡಬೇಡ, ನಿನ್ನ ಮನೆಗೆ ಹೋಗಿ ಮುಟ್ಟಿದ ಮೇಲೆ ಇದನ್ನು ಬಿಚ್ಚಿ ನೋಡೋದ್ರಂತ. ನಾವು ಶಕ್ತಿ ಹೆಂಗಿರ್ತದೆ. ಬಹುಶಃ ಆ ಮಾತನ್ನ ಇವ ನಂಬಿ ನಮಸ್ಕಾರ ಮಾಡಿ ಅದನ್ನ ಇಸ್ಕೊಂಡಂತ ಬುದ್ಧಿ ತಾವು ಹೇಳಿದಂಗ ನೀವು ಎಷ್ಟು ಮಹಾನ್ ತಪಸ್ವಿಗಳು ಅನ್ನೋದು ನನಗೆ ಗೊತ್ತಾಗ್ಯದ. ನಾನು ನೀವು ಹೇಳಿದಂಗ ಮನೆಗೆ ಹೋಗೇ ತೆಗಿತೀನಿ. ಇನ್ನು ಮೇಲೆ ಆಸೆತನವನ್ನ ಬಿಟ್ಟು ಇನ್ನೊಬ್ಬರು ಗಂಟು ಬಯಸಲಾರ್ದಂಗ ನಾನು ಕಾಯಕ ಮಾಡಿ ಬರುತ್ತೀನಿ ಅಂತ ಸಾಷ್ಟಾಂಗ ಹಾಕಿ ಅವ ಮನೆಗೆ ಹೋಗ್ತಾನ. ಮನೆಗೆ ಹೋಗಿ ಆ ಗಂಟನ್ನ ಬಿಚ್ಚಿದ್ರ ಪೂಜ್ಯರಿಗೆ ಗೊತ್ತಿತ್ತು ಅದ್ರೊಳಗ ಬೆಂಡು ಬೆತಾಸ್ ಹಾಕಿತ್ತು. ಆದ್ರೆ ಅವ್ಗೇನು ಗೊತ್ತಿರ್ಲಿಲ್ಲ. ಸೋಮ್ ಹಿಡ್ಕೊಂಡು ಹೋದ. ಮನೆಗೆ ಹೋಗಿ ಈಗ ಬಿಚ್ಚಿದ್ರ ಅವು ಬಂಗಾರದ ನಾಣ್ಯ, ಬಂಗಾರದ ಕಡ್ಡಿಗಳಾಗಿತ್ತು.
ಬಂಗಾರದ ಕಡ್ಡಿಗಳಾಗಿದ್ವು. ಇಲ್ಲಿ ಎರಡು ವಿಷಯ ನಾವು ಚೆನ್ನಾಗಿ ತಿಳ್ಕೊಬೇಕು. ಬೆಂಡು ಬೆತ್ತಾಸು ಅಂದ್ರೆ ಅದು ಸಿಹಿ ಇರ್ತದೆ. ಸಿಹಿ ಇದ್ದದ್ದು ಬಂಗಾರ ಆಗ್ಯದ. ಹೆಂಗಾಗ್ತದಂದ್ರ ಕಾಯಕ ಅನ್ನೋದು ಈ ಜೀವನಕ್ಕ ಒಂದು ಸಿಹಿಯಾದ ತತ್ವ. ಆ ತತ್ವದಿಂದ ಯಾವ ಬದುಕ್ತಾನ ಅವನು ಬದುಕ ಬಂಗಾರ ಆಗ್ತದ ಅನ್ನುವಂತ ಲೀಲೆಯನ್ನ ಪವಾಡವನ್ನ ಅಟವಿ ಸ್ವಾಮಿಗಳವರು ಮಾಡಿರುವಂತದ್ದು ಸಿದ್ಧಗಂಗಾ ಕ್ಷೇತ್ರದವರು. ಇಂಥ ಮಹಾಮಹಿಮರ ಅನುಗ್ರಹವನ್ನು ಪಡೆದವರು ಉದ್ದಾನ ಶಿವಯೋಗಿಗಳು. ಆ ಶಿವಯೋಗಿಗಳು ಮುಂದಿನ ಶಿವಯೋಗಿಯನ್ನ ತಯಾರು ಮಾಡುವ ಸಲುವಾಗಿ ನಿರಂಜನ ಭಟ್ಟಾಧಿಕಾರದ ಅಪರೂಪವಾಗಿರುವಂತ ವ್ಯವಸ್ಥೆಗೆ ಭಕ್ತರನ್ನು ಮುಂದಿಟ್ಟುಕೊಂಡು ನಿರ್ಣಯ ತಗೊಳ್ಳಕತ್ಯ. ಉದ್ದಾನ ಶಿವಯೋಗಿಗಳು ಕೂಡ ಏನು ಸಾಮಾನ್ಯರಲ್ಲ. ಮೂಲ ಹೆಸರು ರುದ್ರಪ್ಪ. ಸಿದ್ಧರ ಬೆಟ್ಟದೊಳಗ ದನ ಕಾಯುವಾಗ ಹೋಗಿ ಅಲ್ಲಿರುವ ಸಿದ್ಧರನ್ನ ಭೇಟಿಯಾಗಿ ಅನುಗ್ರಹವನ್ನು ಪಡೆದವರಾಗಿತ್ತು. ಸಿದ್ಧಗಂಗೆಯೊಳಗೆ ಇರಬೇಕು ಅಂತೇಳಿ ತಮ್ಮ ಮನೆತನದ ತೊಂದರೆಗಳನ್ನ ಕಂಡು ಮನನೊಂದು ಮನೆಯನ್ನ ತ್ಯಾಗ ಮಾಡಿ ಸಿದ್ಧಗಂಗೆಗೆ ಬಂದ್ರ ಅಟವಿ ಸ್ವಾಮಿಗಳು ಬೆಳಗಿನ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಕೆಳಗೆ ಬರ್ತಾ ಇದ್ರು. ಅವಾಗಿನ್ನೂ ಉದ್ದಾನ ಸ್ವಾಮಿಗಳು ಆಗಿಲ್ಲ. ಇವರು ಹೆಸರು ರುದ್ರಪ್ಪ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರ, ಏನ್ ನಿನ್ನ ಹೆಸರು? ಒಂದು ಅಪ್ಪ ನನ್ನ ಹೆಸರು ರುದ್ರಪ್ಪ. ಯಾಕಪ್ಪ ಯಾಕೆ ಬಂದಿ? ಆವಾಗ ಈ ಪುಣ್ಯಾತ್ಮ ಅಟವಿ ಸ್ವಾಮಿಗಳಿಗೆ ವಿಗ್ರಹ ಮಾಡಿಕೊಡ್ತಾನ. ಬುದ್ಧಿ, ನಮ್ಮ ಮನೆತನದೊಳಗ ಏನೇನೋ ತೊಂದರೆಗಳ ಮೂಲಕ ನಾನು ಮನನೊಂದು ತಮ್ಮ ಸಂವಿಧಾನಕ್ಕೆ ಬಂದೀನಿ. ಯಾಕೆ ಈ ಕ್ಷೇತ್ರಕ್ಕೆ ಬಂದೀನಿ ಅಂದ್ರೆ ನಾನು ಇಲ್ಲಿಯೇ ಉಳ್ಕೊಂಡು ಜೀವನ ಮಾಡಬೇಕು ಅಂತ ಬಂದೀನಿ ಅಂತ ಹೇಳಿದ. ಅಂದ್ರೆ ಹೆಂಗ ಹಿಂದಿನ ಇತಿಹಾಸ ನಿಮಗೆಲ್ಲ ಗೊತ್ತಾಗಬೇಕಿದು. ಆವಾಗ ಅಟವಿ ಸ್ವಾಮಿಗಳಂದ್ರು ಈ ಅಪರೂಪದ ಕ್ಷೇತ್ರದೊಳಗ ಇರಬೇಕು ಅಂದ್ರ ಸೇವಾ ಮಾಡಬೇಕಾಗ್ತದ, ಕಾಯಕ ಮಾಡಬೇಕಾಗ್ತದ. ಇಲ್ಲಿ ದುಡಿಲಾರದೆ ಇರುವವರಿಗೆ ಈ ಕ್ಷೇತ್ರದೊಳಗೆ ನಾವು ಅನ್ನವನ್ನೇ ಕೊಡೋದಿಲ್ಲ ಅಂದ್ರು. ಇದು ಲಿಂಗಾಯತ ಧರ್ಮದ ಫಿಲಾಸಫಿ. ಇದು ದುಡಿದೇ ಉಳಬೇಕು ಅನ್ನೋದು ಈ ಧರ್ಮದ ಸಿದ್ಧಾಂತದ. ಮೈಗಳ್ಳರಿಗೆ ಇಲ್ಲಿ ಅವಕಾಶ ಇಲ್ಲ. ಈ ಧರ್ಮದೊಳಗೆ ಪರಿಶ್ರಮ ಪಡಬೇಕು, ಕಾಯಕ ಮಾಡಬೇಕು, ದುಡಿಬೇಕು. ಅದಕ್ಕಾಗಿನೇ ನಮ್ಮ ಕನ್ನಡ ನಾಡಿನೊಳಗ ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳ್ಯಾರ. ಸುಮ್ಮನೆ ಸಿಗಬೇಕಂದ್ರೆ ಓಸಿ ನಂಬರ್ ಆಡಿ ಮುಂಜಾನೆ 80 ರೂಪಾಯಿ ಬರ್ಬೇಕಂದ್ರೆ ಉದ್ದಾನದವ್ರು 8 ಮಂದಿ ಓಸಿ ಆಡಿ ಅವನ ಅರಮನೆ ಕಟ್ಟಿದ್ದ ಅದಾನೇನು ರಾಜ್ಯದೊಳಗೆ ಒಬ್ಬನಾರ ತೋರಿಸ್ರಿ. ಓಸಿ ಆಡಿ ಇಂತ ಆಸ್ತಿ ಕಳ್ಕೊಂಡ್ವ ಬಹಳ ಮಂದಿ ಅದ. ಆದ್ರೂ ಇಲ್ಲಿ ತನ ಬಿಟ್ಟೇ ಇಲ್ಲ. ನಮ್ಮಂತ ಕಾವಿ ಬಟ್ಟಿ ಸ್ವಾಮಿಗಳು ಕಂಡ್ರೆ ಕೇಳಕ್ಕೆ ಬರ್ತಾರೆ. ಹೊತ್ತು ಏನ್ ಕೇಳಕ್ಕೆ? ನಂಬರ್ ಕೇಳಕ್, ಜ್ಞಾನ ಕೇಳಕ್ ಒಬ್ರು ಬರಂಗೇ ಇಲ್ಲ. ಏನ್ರಿ ಹೇಳ್ತೀರೇನ್ರಿ ಅಪ್ಪ ಅಂತ. ಏನ್ ಹೇಳೋದಲ್ಲ? 40 ವರ್ಷ ತಿನ್ನ ಹೇಳ್ಬೋದು ಹಟ್ಟಿ ನಿಂತಿ. ನಾನು ಒಂದಲ್ಲ ಎರಡಲ್ಲ, ನನ್ನ 20ನೇ ವಯಸ್ಸಿಗೆ ಪ್ರವಚನವನ್ನ ನನ್ನ ಗುರುಗಳು ಆರಂಭ ಮಾಡಿದ್ರು. ಈಗ ನಮಗೆ 61, 40 ವರ್ಷ ಆಯ್ತು ಈ ನಾಡಿನೊಳಗೆ ಧರ್ಮ ಪ್ರಸಾರ ಮಾಡ್ತಾ, ಪ್ರವಚನವನ್ನ ಮಾಡ್ತಾ, ಎಲ್ಲ ಶಿವಯೋಗಿಗಳ ಚರಿತ್ರೆಗಳನ್ನ ಈ ನಾಡಿನ ತುಂಬ ಹೇಳಿ ನಾವು. ಬೀದರ್ದಿಂದ ಹಿಡ್ಕೊಂಡು ಬೆಂಗಳೂರು ತುದಿತನ ಸಾವಿರಾರು ಪ್ರವಚನಗಳನ್ನು ಕೊಟ್ಟೀನಿ ಈ ನಾಡಿನೊಳಗೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಹೇಳಿ 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 ಬದುಕು ಹಣ್ಣಾಗಿ ಬಿಟ್ಟರು. ಇವತ್ತಿಗೂ ನಿಮ್ಮ ಮಹಾಂತ ಸ್ವಾಮಿಗಳು ಕಾಯಕ ಮಾಡದೇ ಪ್ರಸಾದ ತಗೊಳ್ಳುವುದಿಲ್ಲ. ಸ್ವಯಂ ಆಶ್ರಮ ಕಟ್ಟಿದ್ವಿ ಕಾಯಕಷ್ಟದಿಂದ. ಯಾರೋ ಕಟ್ಟಿದ ಮಠಕ್ಕೆ ಒಡೆಯರಾದವರಲ್ಲ ನಾವು. ಪ್ರವಚನದ ಕಾಯಕದ ಮೂಲಕ ಭಕ್ತರನ್ನ ನಂಬಿ ಸತ್ಯಶುದ್ಧ ಆಚಾರದಿಂದ ಕಲ್ಯಾಣಾಶ್ರಮವನ್ನು ಕಟ್ಟೀವಿ. ನಿತ್ಯ ಕಾಯಕ ಮಾಡ್ತೀವಿ. ಬೆಳಗಾಯಿತು ಅಂದ್ರೆ ಹೊಲದೊಳಗ ತೋಟದೊಳಗ ನನ್ನ ಕಾಯಕ ಆರಂಭನೆ ಆಗ್ತದೆ. ಆಶ್ರಮದೊಳಗ ಗೋವುಗಳನ್ನು ಸಾಕೀವಿ, ಗೋವುಗಳ ಸೇವೆಯನ್ನು ಮಾಡ್ತೀವಿ, ಹೆಂಡಿಗಸ ಬಳಿಯುತ್ತೀವಿ. ಅದರೊಳಗಿರುವ ಆನಂದ, ಆರೋಗ್ಯ ಭಾಗ್ಯ
ಪಟ್ಟಣದೊಳಗಿದ್ದವರು ಸುಖ ಪಡ್ತಾರೋ ಎಲ್ಲೋ ಗೊತ್ತಿಲ್ಲ. ನನ್ನ ಆಶ್ರಮದೊಳಗೆ ನಾನು ಎಷ್ಟು ಆನಂದದ ತೃಪ್ತಿಯ ಜೀವನವನ್ನು ಕಳೀತೀನಿ ಅದು ನನಗೇ ಗೊತ್ತು. ಹೇಳ್ಕೋಬೇಕಲ್ಲ, ಸತ್ಯವನ್ನು ಹೇಳಬೇಕಲ್ಲ. ಹಾಗಾಗಿ ಅಟವೀ ಸ್ವಾಮಿಗಳು ಹೇಳಿದ್ರು, ಇಲ್ಲಿ ದುಡಿದ್ರೆ ಮಾತ್ರ ಪ್ರಸಾದ ಸಿಗ್ತದ. ನೀ ಸುಮ್ಮ ಬಂದು ಮನ್ಯಾಗ ಬೇಸರ ಆಗ್ಯದಂತ ಇಲ್ಲಿ ಆರಾಮ್ ಬಂದು ಕುಂತು ದಿನ ಬಿಟ್ಟ ಮೂರೊತ್ತು ಹೊಡ್ಕೊತ್ಕೊಂಡಿರೋದಾದ್ರ ಇಲ್ಲಿ ಅಂತವರಿಗೆ ಅವಕಾಶ ಇಲ್ಲ ಅಂದ್ರು ಅಟವೀ ಸ್ವಾಮಿಗಳು. ಆವಾಗ ಉದ್ದಾನ ಶಿವಯೋಗಿ ಆಗುವ ಪೂರ್ವದೊಳಗೆ ರುದ್ರಪ್ಪ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಬುದ್ಧಿ ನಾನು ಸೇವಾ ಮಾಡ್ಕೋತಾನೆ, ನಿಮ್ಮ ಸೇವೆ ಶ್ರೀಮಠದ ಸೇವೆ ಮಾಡ್ಕೋತಾನೆ, ನಾನು ಪ್ರಸಾದ ತಗೋತಾ ಇಲ್ಲೇ ಇರ್ತೀನಿ ಅಂದಾಗ ಅಟವೀ ಸ್ವಾಮಿಗಳು ಹೇಳಿದ್ರಂತ, ದಾಸೋಹದ ಮನೆಯನ್ನ ನೋಡ್ಕೋಬೇಕು, ದಾಸೋಹಕ್ಕೆ ಬೇಕಾಗುವಂತ ಕಟ್ಟಿಗೆಗಳನ್ನ ಕಡಿದು ತರಬೇಕು, ದಾಸೋಹ ನಡೀಬೇಕು ಅಂದ್ರೆ ಅಲ್ಲಿ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನೋಡ್ಕೋಬೇಕು. ಅದಕ್ಕೆಲ್ಲದಕ್ಕೂ ಒಪ್ಪಿಗೆಯನ್ನ ಒಪ್ಪಿಕೊಂಡು ಅವರು ತಮ್ಮ ಬದುಕನ್ನ ಕಳೀತಾ ಇದ್ರು. ಕಳೆಯುವಾಗ ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಅಟವೀ ಸ್ವಾಮಿಗಳ ಮನಸ್ಸಿನೊಳಗ ಇವರ ಬಗ್ಗೆ ವಿಶೇಷವಾದ ಭಾವನೆ ಮೂಡಿತು. ಮುಂದಿನ ಈ ಪರಂಪರೆಗೆ ಈತನೇ ಯೋಗ್ಯನಾಗ್ತಾನ, ಈತನನ್ನೇ ಅಧಿಕಾರ ಮಾಡಬೇಕು ಅಂತ ಅಟವೀ ಸ್ವಾಮಿಗಳು ಸಂಕಲ್ಪ ಮಾಡಿದ್ರು. ಒಂದು ಬಹಳ ಸುಂದರವಾದ ಪ್ರಸಂಗ ನಡೀತದೆ. ಬಹಳ ವಿಶೇಷ ಅಂದ್ರೆ ನೋಡಿ, ಹಾಸನ ಜಿಲ್ಲೆಯ ಒಂದು ಕಾಫಿ ಎಸ್ಟೇಟಿನ ಮಾಲೀಕರಾಗಿರುವಂತ ಒಬ್ಬ ದೇವೇಗೌಡರು ಅನ್ನುವಂಥವರಿಗೆ ಈ ಭೂತ ನಾವಂತೀವಲ್ಲ ಹಳ್ಳಿಯೊಳಗೆ ದೆವ್ವ ಪಡ್ಕೊಂಡಾದಂತೆ ಹಂಗ ಅವರಿಗೆ ಭೂತ ಚೇಷ್ಟೆಯಾಗಿ ವಿಚಿತ್ರ ಆಡ್ತಿದ್ರು, ಚೀರ್ತಿದ್ರು, ಅದರ್ತಿದ್ರು, ಕುಣಿತಿದ್ರು. ಅಂತವರನ್ನ ಅವರು ಬಂಧು ಬಳಗ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ರಂತ. ಆ ಕಾಲದೊಳಗೆ ಅಟವೀ ಸ್ವಾಮಿಗಳು ಕೂತಿದ್ರು, ಲಿಂಗ ಪೂಜೆ ಮುಗಿಸ್ಕೊಂಡು ಅವರ ಮುಂದೆ ಆ ವ್ಯಕ್ತಿಯನ್ನು ತಂದು ಕೂಡಿಸಿದ್ರ ಆ ವ್ಯಕ್ತಿ ನಮಸ್ಕಾರನೂ ಮಾಡಲಿಲ್ಲ, ಅಟವೀ ಸ್ವಾಮಿಗಳಿಗೆ ಏನೂ ಮಾಡಲಿಲ್ಲ, ಎತ್ತು ಕುಣಿದಾಡಿ ನಾನು ನನ್ನ ಗುರುವನ್ನು ಹುಡುಕಾಕ್ ಬಂದೀನಿ ಅಂದಂತ ಆ ವ್ಯಕ್ತಿ. ಅಲ್ಲಿದ್ದು ಜನರೆಲ್ಲ ಬೆರಗಾದರು, ಇಷ್ಟು ದೊಡ್ಡ ಮಹಾತ್ಮರು ಕೂತಾರ, ಮತ್ತೆ ಇವ್ರ ಗುರು ಯಾರು ಇರಬೇಕು ಅಂತ ಹೇಳಿ. ಹಿಂಗಿದು ನಡೆದಿರುವಾಗ ಈ ರುದ್ರಪ್ಪನವರು ಎತ್ತಿನ ಗಾಡಿಯೊಳಗ ಗೋವುಗಳಿಗೆ ಬೇಕಾಗುವಂತ ಮೇವನ್ನು ತಗೊಂಡು ಹೀಗೆ ಬಂದು ಚಕ್ಡಿ ನಿಲ್ಲಿಸಿ ಕೆಳಗಿಳಿದ ಕಡೆ ಬಂದ ನನ್ನ ಗುರು ಪರಮ ಗುರು ಇವನೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಆ ಭೂತ ಚೇಷ್ಟೆ ಇಳಿದಿರುವಂತ ಮನುಷ್ಯ ರುದ್ರಪ್ಪನವರು ಮುಂದೆ ಹೋಗಿ ಕುಣಿದಾಡಕ್ಕೆ ಶುರು ಮಾಡಿದ್ದಂತೆ. ಇದನ್ನ ನೋಡಿ ಅಟವೀ ಸ್ವಾಮಿಗಳು ಬೆರಗಾಗ್ತಾರ. ಇದನ್ನು ನೋಡಿರುವಂತಹ ರುದ್ರಪ್ಪನವರು ಇಲ್ಲಿಗೆ ಬರುವ ಪೂರ್ವದೊಳಗನ ಸಿದ್ಧರ ಬೆಟ್ಟದೊಳಗ ಸಿದ್ಧ ಪುರುಷರ ಮೂಲಕ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ರು. ತಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಿ ಆ ಸಾಹುಕಾರನಿಗೆ ಹಿಡಿದಿರುವಂತ ಆ ಭೂತ ಚೇಷ್ಟೆಯನ್ನ ದೂರು ಮಾಡಿದ್ರಂತ. ದೂರು ಮಾಡಿದಾಗ ಅಟವೀ ಸ್ವಾಮಿಗಳಿಗೆ ಆನಂದ ಆಗ್ತದ. ಈತ ಸೇವಾ ಮಾಡ್ಕೋತಾನೆ ಇಷ್ಟು ದೊಡ್ಡ ಸಿದ್ಧಿ ಪುರುಷ ಅದಾನಂದ್ರ ಈ ಅಪರೂಪದ ಕ್ಷೇತ್ರದ ಮುಂದಿನ ಜವಾಬ್ದಾರಿಯನ್ನ ಇವರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಆ ರುದ್ರಪ್ಪನನ್ನೇ ಸಿದ್ಧಗಂಗೆಯ ಆ ಪರಂಪರೆಯ ಪೀಠಕ್ಕೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಉದ್ದಾನ ಶಿವಯೋಗಿಗಳು ಅನ್ನುವಂತ ನಾಮಕರಣದ ಮೂಲಕ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರು ಚಿಕ್ಕ ತೊಟ್ಟಲಕೇರಿಗೆ ದಯಮಾಡಿಸಿ ಅಲ್ಲಿ ಲಿಂಗೈಕ್ಯರಾದರು ಅನ್ನೋದು ಈ ಪರಂಪರೆಯ ನಿರಂಜನ ಪರಂಪರೆಯ ಇತಿಹಾಸ. ಇಂಥ ನಿರಂಜನ ಪರಂಪರೆಗೆ ಅಲ್ಲಮ ಪ್ರಭುವಿನ ಸಲ್ಲಲಿತ ಈ ಪರಂಪರೆಗೆ ಶಿವಕುಮಾರ ಸ್ವಾಮಿಗಳನ್ನ ನಿರಂಜನ ಪಟ್ಟಾಧಿಕಾರಕ್ಕಾಗಿ ಪೂಜ್ಯ ಉದ್ದಾನ ಶಿವಯೋಗಿಗಳು ಆಯ್ಕೆ ಮಾಡಿಕೊಂಡ್ರು. ಭಕ್ತರೆಲ್ಲ ಸೇರಿ ಸಕಲ ರೀತಿಯ ಆ ಕಾಲದೊಳಗೆ ಎಷ್ಟು ಅನುಕೂಲ ಇತ್ತು ಅಷ್ಟೇ. ಈ ದಿನಮಾನದ ವೈಭವದ ಪಟ್ಟಾಧಿಕಾರಿಗಳು ಬೇರೆ, ಅವತ್ತು
1930 ತಾರೀಖು 3ನೇ ತಿಂಗಳು ಫಾಲ್ಗುಣ ಮಾಸದ ಅಪರೂಪವಾಗಿರುವಂತ ಮಂಗಳಕರವಾದ ಸೋಮವಾರದಂದು ಬ್ರಾಹ್ಮಿ ಮುಹೂರ್ತದೊಳಗ ಉದ್ದಾನ ಶಿವಯೋಗಿಗಳವರು ಈ ಶಿವಣ್ಣನವರಿಗೆ, ಈ ಪರಮ ಪೂಜ್ಯರಿಗೆ, ಉತ್ತರಾಧಿಕಾರಿಗೆ ನಿರಂಜನ ಅಧಿಕಾರವನ್ನ ನೀಡುವುದರ ಮೂಲಕ ದೇಹವನ್ನು ಶುದ್ಧಿಗೊಳಿಸಿ ಅಸ್ತಮಸ್ತಕ ಸಂಯೋಗವನ್ನ ಮಾಡಿ ಕರಸ್ಥಳದ ಜ್ಯೋತಿಯಾಗಿರುವಂತ ಇಷ್ಟಲಿಂಗಕ್ಕೆ ಸಂಸ್ಕಾರವನ್ನು ನೀಡುವುದರ ಮೂಲಕ ನಿರಂಜನ ಅಧಿಕಾರವನ್ನು ವಹಿಸಿಕೊಳ್ಳುವಂತ ಪೂಜ್ಯರಿಗೆ ಏನು ಉಪದೇಶವನ್ನು ಮಾಡಬೇಕಾಗಿತ್ತೋ ಆ ಎಲ್ಲ ಉಪದೇಶವನ್ನು ನೀಡಿ ಅವರಿಗೆ ನವಲಿಂಗ ಸಕೀಲದ ಮಹಾಮಂತ್ರವನ್ನು ಕೂಡ ಉಪದೇಶ ಮಾಡಿ ಎರಡೂ ಹಸ್ತಗಳನ್ನ ಉದ್ದಾನ ಶಿವಯೋಗಿಗಳವರು ಇವರ ಮಸ್ತಕದ ಮೇಲೆ ಇಟ್ಟು, ಅಪ್ಪ, ಇನ್ನ ಮೇಲೆ ಈ ನಿರಂಜನ ಪರಂಪರೆಯ ಪರಮ ಪೂಜ್ಯವು ನೀವು ಬೇರೆಯಲ್ಲ, ನಾವು ಬೇರೆಯಲ್ಲ, ನಮ್ಮಷ್ಟೇ ಶಕ್ತಿ ನಿಮ್ಮೊಳಗಿದೆ ಅನ್ನುವಂತ ಅನುಗ್ರಹವನ್ನು ನೀಡಿ ಇನ್ನ ಮೇಲೆ ನೀವು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಮಹಾಸ್ವಾಮಿಗಳಾಗಿ ಕನ್ನಡ ನಾಡಿನ ಇತಿಹಾಸದೊಳಗ ನೀವು ಮೆರಿಬೇಕು ಅನ್ನುವಂತ ಮಾತುಗಳನ್ನ ಉದ್ದಾನ ಶಿವಯೋಗಿಗಳ ಅಪ್ಪಣೆ ಕೊಟ್ಟು ಆಶೀರ್ವಾದ ಮಾಡಿ ಅಧಿಕಾರವನ್ನು ಕೊಡ್ತಾರ. ಈ ಅಧಿಕಾರದ ಸಂಭ್ರಮದಲ್ಲಿ ಪಾಲ್ಗೊಂಡಿರುವಂತ ನಾಡಿನ ಬೇರೆ ಬೇರೆ ಪರಮ ಪೂಜ್ಯರುಗಳೆಲ್ಲ ಪೂಜ್ಯರನ್ನ ಗೌರವಿಸಿ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತ ಭಕ್ತಾದಿಗಳು ಕೂಡ ಪರಮ ಪೂಜ್ಯರಿಗೆ ತಮ್ಮದೇ ಆಗಿರುವಂತ ಭಕ್ತಿ ಭಾವದ ಕಾಣಿಕೆಗಳನ್ನ ಸಮರ್ಪಣೆ ಮಾಡಿ ಪೂಜ್ಯರನ್ನ ಅತ್ಯಂತ ಗೌರವದಿಂದ ಗೌರವಿಸಿದ್ರು. ಪೂಜ್ಯರಿಗೆ ನಿರಂಜನ ಅಧಿಕಾರ ಆಯಿತು. ಇದೊಂದು ಬಹಳ ಅಪರೂಪದ ಪ್ರಸಂಗ. ಕಾರಣ ಏನು ಅಂದ್ರೆ, ಎಲ್ಲದನ್ನೂ ತ್ಯಾಗ ಮಾಡಿ ತಂದೆ ತಾಯಿ ಬಂಧು ಬಳಗ ಸಂಬಂಧಗಳನ್ನ ನಿರಾಕರಿಸಿ ವೈರಾಗ್ಯವನ್ನ ತಾಳಿ ಸ್ವಾಮೀಜಿಗಳಾಗಿ ಬಾಳೋದಿದೆಯಲ್ಲ, ಇದು ಹಗರ ಮಾತೇನಲ್ಲ, ಬಹಳ ಅಪರೂಪದ ಮಾತೆ. ಸ್ವಾಮಿತ್ವವನ್ನು ವಹಿಸಿಕೊಳ್ಳುವುದು ಅಂದ್ರೆ ನಾವು ನೀವು ತಿಳ್ಕೋಬಹುದು, ಏನಪ್ಪಾ ಅವ್ರಿಗೆ ಕೂಡಾಕ ಬಹಳ ದೊಡ್ಡ ಸಿಂಹಾಸನ ಇರ್ತದೆ, ಬಹಳ ಆರಾಮಿರ್ತಾರ. ಇಲ್ಲದು. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಸ್ವಾಮಿಗಳ ಅಧಿಕಾರ, ಸ್ವಾಮಿಗಳ ಸಿಂಹಾಸನ ಇವು ಹೆಂಗಿರ್ತಾವಂದ್ರೆ ಒಂದು ರೀತಿಯೊಳಗೆ ಮುಳ್ಳಿನ ಹಾಸಿಗೆ ಇದ್ದಂಗೆ. ಯಾ ಕಡೆ ಒಳ್ಳಿದ್ರು ಚುಚ್ತಾವ. ಮುಳ್ಳಿನ ಹಾಸಿಗೆ ಇದ್ದಂಗೆ ನೋಡಾಕ ಚಂದ, ಆದ್ರೆ ಅನುಭವಿಸಿ ಬಾಳುವವರಿಗೆ ಅದರ ಕಷ್ಟ ಗೊತ್ತಿರ್ತದೆ. ಅಧಿಕಾರ ಏನೋ ಆಯಿತು, ಆದರೆ ಅನುಕೂಲಗಳಿಲ್ಲ. ಇವತ್ತಿನ ಸಿದ್ಧಗಂಗೆಯನ್ನು ತೆರೆಯೊಳಗೆ ಇಟ್ಕೊಂಡು ನೀವ್ಯಾರು ವಿಚಾರ ಮಾಡಬೇಡ್ರಿ. 1930 ಈಗ 2025, ಇನ್ನ 5 ವರ್ಷ ಕಳೀತು ಅಂದ್ರೆ ಶತಮಾನ. 100 ವರ್ಷಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡಾಗ ಓಡಾಡಕ ವಾಹನ ಇರಲಿಲ್ಲ. ಯಾರಾದ್ರೂ ಹೆಚ್ಚಿಗೆ ಬಂದ್ರ ಏನೂ ಮಾಡಾಕ ಅನುಕೂಲ ಇಲ್ಲದೆ ಇರುವಂತ ಆ ದಿನಮಾನ ನೋಡಿ. ಮತ್ತ ಬಹಳ ವಿಶೇಷ ಅಂದ್ರೆ ಇದನ್ನೆಲ್ಲ ಒಪ್ಕೊಂಡ್ರು ಶಿವಕುಮಾರ ಸ್ವಾಮಿಗಳು. ಎಷ್ಟು ಕಷ್ಟದಿಂದ ಕಟ್ಟಿರ್ಬೇಕು. ಇವತ್ತು ನೋಡ್ತೀವಿ ಬಹುದೊಡ್ಡ ವೈಭವ. ನಾಡಿನೊಳಗ ಅಂತ ವೈಭವದ ಮಠವನ್ನೇ ನಾವು ಕಾಣುವುದಿಲ್ಲ. ಆದರೆ ಶತಮಾನಗಳ ಹಿಂದೆ ಏನೂ ಅನುಕೂಲ ಇಲ್ಲದೆ ಇರುವಂತ ಕಾಲ. ಇಲ್ಲೇ ಕಚ್ಚಿಗನೂರಾಗಿ ಕೂತ್ಕೊಂಡು ನಾವು ವಿಚಾರ ಮಾಡೋದಾದ್ರೆ ಬಹುಶಃ 40-50 ವರ್ಷಗಳ ಹಿಂದೆಯೇ ನಿಂತಿಲ್ಲಿ ಹಿರಿಯರೆಲ್ಲ ಇದ್ದೀರಿ. ಈಗಿನವ್ರಿಗೆ ಇದೆಲ್ಲ ಕಟ್ಟಿದ ಮೇಲೆ ನೋಡಿದವರು ಬಹಳ ಮಂದಿ ಇದ್ದೀರಿ. ಹಿಂದಿಂದ ನೋಡಿದವರು ವಿಚಾರ ಮಾಡ್ರಿ, ಏನದು 3 ಅಂಕಣದ ಮಠ ಬಿಟ್ಟರೆ ಇನ್ನೊಂದು ನಿಂತಿಲ್ಲ. ಇವತ್ತು ಒಂದು ಸಂಸ್ಥಾನ ಮಠವನ್ನು ಮೀರಿಸುವಷ್ಟು ಕಚ್ಚಿಗನೂರಾಗ 40 ವರ್ಷದಾಗಿದೆ ಬೆಳೆದದ ಅಂದ್ರೆ ಇನ್ನು ಸಿದ್ಧಗಂಗೆ ಎಷ್ಟು ಬೆಳೆದದ ವಿಚಾರ ಮಾಡಬೇಕು. ಎಲ್ಲವೂ ಹೀಗೆ ಅದಾವ್ರಿ. ಅವರವರ ಸಾಧನೆ,
ಕಾರ್ಯ, ಅವರವರ ಸೇವೆ, ಅವರವರ ಬುದ್ಧಿವಂತಿಕೆ, ಅವರವರ ಜಾಣ್ಮೆ, ಇದರ ಮೇಲೆ ಭಗವಂತ ಎಲ್ಲಾ ರೀತಿಯ ಅನುಕೂಲವನ್ನ ಮಾಡ್ತಾ ಹೋಗ್ತಾನ. ಅವರು ಅದನ್ನ ನಾಡಿನ ಒಳಿತಿಗಾಗಿ ಅದನ್ನು ಬೆಳೆಸ್ಕೊತಾನೆ ಹೋಗ್ತಾರೆ. ನೋಡಿ, ಅಧಿಕಾರ ಆಯಿತು, ಪೂಜ್ಯರ ಜವಾಬ್ದಾರಿ ಹೆಚ್ಚಾಯಿತು. ಹಿರಿಯರು ಉದ್ದಾನ ಶಿವಯೋಗಿಗಳು ಕಿರಿಯ ಪೂಜ್ಯರಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಕುಮಾರ ಸ್ವಾಮಿ ಎಷ್ಟು ಅಪರೂಪದ ವ್ಯಕ್ತಿತ್ವ ಅಂದ್ರೆ, ಗುರು ಅಂದ್ರೆ ಅವರಿಗೆ ಪಂಚಪ್ರಾಣ. ಗುರುವಿನ ಸೇವಾ ಮಾಡ್ತಾ ಗುರುನಿಷ್ಠೆಯನ್ನ ಜೀವನದೊಳಗೆ ತುಂಬಿಕೊಂಡು ತ್ರಿಕಾಲ ಲಿಂಗ ಪೂಜೆಯನ್ನ ಮಾಡ್ತಾ ಲಿಂಗಾಂಗ ಸಾಮರಸ್ಯದ ಜೊತೆಗೆ ಯೌವನದ ಜೀವನವನ್ನ ಗೆಲ್ಲುವಂತ ಸಾಧನೆ ಇದೆಯಲ್ಲ, ಆದ್ರೆ ವಿಚಿತ್ರ ಅಂದ್ರೆ ಉದ್ದಾನ ಶಿವಯೋಗಿಗಳು, ನಾನು ಅವರ ಬಗ್ಗೆ ಕಳೆದ 4-5 ದಿನಗಳ ಹಿಂದೆ ಪ್ರವಚನದ ವಿಷಯವನ್ನು ಹೇಳುವಾಗ ಒಂದು ಮಾತು ಹೇಳಿದ್ದೆ. ಉದ್ದಾನ ವೀರಭದ್ರ ಅವರ ಮನೆದೇವರು, ಅದನ್ನೇ ಅವರಿಗಿಟ್ಟಿರುವಂತ ಹೆಸರು ರುದ್ರಪ್ಪ. ಹಾಗಾಗಿ ಸ್ವಲ್ಪ ಉಗ್ರನೇ ಇದ್ರು ಅವರು. ನೋಡಿ, ಒಬ್ಬ ಗುರು, ಒಬ್ಬ ಶಿವಯೋಗಿ ತನ್ನ ಶಿಷ್ಯನನ್ನ ತಯಾರು ಮಾಡುವಾಗ ಸ್ವಲ್ಪ ಬದುಕಿನ ತುಂಬ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಪರೀಕ್ಷೆ ಇಲ್ಲದೇನೆ ಫಲಿತಾಂಶ ಸಿಗೋದಿಲ್ಲ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನೊಳಗ ಪರೀಕ್ಷೆಗಿಂತ ಪೂರ್ವದಲ್ಲಿ ಓದಿ ಪರೀಕ್ಷೆ ಬರೆದು ಡಿಗ್ರಿ ಪಾಸ್ ಆಗಿದ್ರು ಕರೆ, ಪರೀಕ್ಷೆ ಬರೆದು ಪರೀಕ್ಷೆ ಪಾಸ್ ಆಗೋದು ಬೇರೆ, ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಬೇರೆ. ಅದು ಸರ್ಟಿಫಿಕೇಟಿನ ಪರೀಕ್ಷೆ, ಅಲ್ಲಿ ಮೊದಲು ಓದಬೇಕಾಗ್ತದ, ನಂತರ ಬರೀಬೇಕಾಗ್ತದೆ. ಆದ್ರೆ ಜೀವನದ ಪರೀಕ್ಷೆಯೊಳಗೆ ಹಾಕಿಲ್ಲ, ಮೊದಲು ಓದಕ್ಕಿಲ್ಲ, ಮೊದಲ ಪರೀಕ್ಷೆ ಬರಬೇಕಾಗ್ತದೆ, ಇನ್ನೊಂದು ಜೀವನ ಓದಬೇಕಾಗ್ತದೆ. ಜೀವನ ಅಂದ್ರೆ ಆಗ್ತದೆ, ಮೊದಲು ಪರೀಕ್ಷೆಗಳು ಬರ್ತಾವ, ಅದನ್ನು ಎದುರಿಸಬೇಕಾಗ್ತದೆ, ಜೀವನದೊಳಗೆ ಅನುಭವಿಸಬೇಕಾಗ್ತದೆ. ಜೀವನ ಅಂದ್ರೆ ಹಿಂಗ ಅಂತ ತಿಳ್ಕೊಳ್ಳಬೇಕಾಗ್ತದೆ. ನಂತರ ಓದಾಕ ಶುರು ಮಾಡ್ತೀವಿ ನಾವು. ಮೊದಲು ಬರುವುದೆಲ್ಲ ಬದುಕಿನೊಳಗೆ ಪರೀಕ್ಷೆಗಳೇ, ಕಷ್ಟಗಳೇ, ಸಮಸ್ಯೆಗಳೇ. ಶಿವಕುಮಾರ ಮಹಾಸ್ವಾಮಿಗಳವರು ಅಧಿಕಾರವನ್ನು ವಹಿಸಿಕೊಂಡಾಗ ಎಂತ ತೊಂದರೆ ಇತ್ತು ಅಂದ್ರೆ, ಅಕ್ಕಿ ಇದ್ರೆ ಬ್ಯಾಳೆ ಇಲ್ಲ, ಬ್ಯಾಳೆ ಇದ್ರೆ ಅಕ್ಕಿ ಇಲ್ಲ. ಬಹುಶಃ ನಮ್ಮ ತಾಯಂದ್ರಿಗೆ ಅನುಭವ ಇರುವಂತ ಮಾತು, ತವರ ಮನೆಯೊಳಗೆ ಎಲ್ಲಾ ರೀತಿಯ ಸುಖ ಕಂಡವರು ಒಂದೊಂದು ಸಲ ಗಂಡನ ಮನೆಗೆ ಬಂದಾಗ ಗಂಡನ ಮನೆಯೊಳಗ ಒಂದಿರ್ತದ, ಒಂದಿರಂಗಿಲ್ಲ. ಇಂಥ ಅನುಭವ ಬಹಳ ಜನ ತಾಯಂದ್ರಿಗೆ ಆಗ್ಯದ. ಇದ್ದ ಮನೆಗೆ ಬಂದ್ರೆ ಏನು ಅನ್ಸಂಗಿಲ್ಲ. ಇದ್ದ ಮನೆಯೊಳಗೆ ಹುಟ್ಟಿದವರು ಏನೂ ಇಲ್ಲದೆ ಇರುವಂತ, ಅಷ್ಟು ಇಷ್ಟು ಅನುಕೂಲ ಇರುವಂತ ಮನೆಗೆ ಬಂದ್ರೆ ಆ ತಾಯಿಗೆ ಎಷ್ಟು ತ್ರಾಸ ಆಗ್ತದೆ ಹೊಂದಿಕೊಳ್ಳಾಕ. ಆದರೂ ಹೆಣ್ಣಾದವಳು ಹೊಂದಿಕೊಳ್ತಾಳ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊತಾಳ. ಇಂಥ ಸ್ಥಿತಿಯೊಳಗಿರುವಂತ ಮನೆಯನ್ನು ಸುಧಾರಣೆ ಮಾಡಬೇಕು ಅಂತ ತನ್ನ ಮನೆತನದ ಸಂಸ್ಕಾರದ ಸಂಸ್ಕೃತಿಯನ್ನ ತಾನು ತಿಳ್ಕೊಂಡಿರುವಂತ ಬುದ್ಧಿವಂತಿಕೆ ವಿಚಾರಗಳನ್ನ ಉಪಯೋಗ ಮಾಡಿ ಎಲ್ಲಿ ಉಳಿಸಬೇಕು, ಎಲ್ಲಿ ಕೆಡಿಸಬಾರದು, ಏನು ಮಾಡಿದ್ರೆ ಚಲೋ ಆಗ್ತದ, ಹೆಂಗೆ ಈ ಮನೆಯವರ ಮನಸ್ಸು ಗೆಲ್ಲಬೇಕು, ಇದನ್ನೆಲ್ಲ ವಿಚಾರ ಮಾಡಿ ಆಕೆ ಆ ಮನೆತನದ ಸೊಸೆಯಾಗಿ ಆ ಮನೆಯನ್ನು ಕಟ್ತಾಳೆ. ಇದು ಸನ್ಯಾಸ ಧರ್ಮಕ್ಕಿಂತಲೂ ಬಹಳ ಶ್ರೇಷ್ಠ. ಯಾಕಂದ್ರೆ ಮನೆಯಾಗಿರುವವರ ಮನಸ್ಸೆಲ್ಲ ಗೆಲ್ಲಬೇಕಲ್ಲ. ಒಬ್ಬರೇನು ಎಲ್ಲರೂ ಅದಾರ. ಮಾವ ಎಡವಟ್ಟ, ಅತ್ತಿ ಎತ್ತೆತ್ತರ, ನೈದುನ ಮೈದುನರು, ಇವರೆಲ್ಲರೂ ವಿಚಿತ್ರ ಮನಸ್ಸಿನ ಸ್ವಭಾವದವರು ಇರ್ತಾರೆ. ಎಲ್ಲರ ಜೊತೆ ಅಡ್ಜಸ್ಟ್ ಆಗೋದಿದೆಯಲ್ಲ, ಇದು ಕೂಡ ಒಂದು ದೊಡ್ಡ ತಪಸ್ಸದ. ಅದಕ್ಕೆ ಸಂಸಾರ ಧರ್ಮ ಅದು ಸಾಮಾನ್ಯ ಧರ್ಮ ಅಲ್ಲ ಅಂತ ಶರಣರು ಹೇಳ್ಯಾರ. ಸನ್ಯಾಸ ಧರ್ಮಕ್ಕಿಂತಲೂ ಬಹಳ ಕಷ್ಟ, ಪರಮ ಶ್ರೇಷ್ಠ. ಅದಕ್ಕಾಗಿನೇ ಧನ್ಯೋ ಗೃಹಸ್ಥಾಶ್ರಮ ಅಂತ ತತ್ವವನ್ನು ಬರೆದಾರೆ ಈ ದೇಶಗಳು. ಇದು ಹೆಂಗಿರ್ತದಂದ್ರ, ಈ ನೂಲಿನ ಮೇಲೆ ಈ ಡಂಬರಾಟದೊಳಗೆ ಒಬ್ಬ ನಡೀತಿರ್ತಾನೆ, ಆ ಕಡೆ ಈ ಕಡೆ ಈಗ ಕತ್ರಿ ಮೇಲೆ
ಬೊಂಬುಗಳನ್ನ ನೆಟ್ಟಿರ್ತಾರೆ, ಅದಕ್ಕೆ ನಡಬರ್ಕೊಂದು ದಾರ ಕಟ್ಟಿರ್ತಾರೆ. ಆ ನೂಲಿನ ಮೇಲೆ ಅವ ಹೆಜ್ಜೆ ಇಟ್ಕೋತ ನಡೀತಾನೆ, ಏನೂ ಸಪೋರ್ಟಿಗೆ ಇರಂಗಿಲ್ಲ, ಕೈಯೊಳಗೊಂದು ಬ್ಯಾಲೆನ್ಸಿಗಾಗಿ ಬೊಂಬು ಹಿಡ್ಕೊಂಡ. ಅದನ್ನ ಹಿಂಗ 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 ಮಾಡ್ಕೋತ ಈ ಕಡೆಯಿಂದ ಹತ್ತಿ ಆ ತುದಿಯವರೆಗೆ ನಡೀತಾ 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 ಹೋಗ್ತಾನ. ಕೆಳಗ ಹರಿತವಾದ ಚಾಕುಗಳನ್ನು ಚುಚ್ಚಿರ್ತಾನೆ ನೆಲ್ದಾಗ. ಜಾರಿ ಬಿದ್ರೆ ಅದರ ಬೇಗ ಬೀಳ್ಬೇಕು. ಅದಕ್ಕೆ DVG ಬರೆದ, ನೂಲ ಮೇಲೆ ನಡೆವ ಸಾಹಸದ ಧರ್ಮಗ್ರಹದಲ್ಲಿ ಈ ನೂಲಿನ ಮೇಲೆ ನಡೆಯುವಂತ ಆ ಬ್ಯಾಲೆನ್ಸ್ ಏನಿದೆಯಲ್ಲ, ಹಾಗೆ ನಮ್ಮ ಹೆಣ್ಮಕ್ಳು, ನಮ್ಮ ತಾಯಂದ್ರು ಹುಟ್ಟಿದ ಮನೆಯನ್ನ ತ್ಯಾಗ ಮಾಡಿ ಪಟ್ಟ ಮನೆಗೆ ಬಂದು ಏನಿರ್ತದ ಅದಕ್ಕೆ ಹೊಂದಾಣಿಕೆಯಾಗಿ ಜೀವನ ನಡೆಸ್ತಾರಲ್ಲ, ಸನ್ಯಾಸಿ ಧರ್ಮಕ್ಕಿಂತಲೂ ಶ್ರೇಷ್ಠ. ವಿಚಾರ ಮಾಡಬೇಕಿರಲ್ಲ. ಅಲ್ಲಿ ಒಂದು ಮಾತು ಬರ್ತದ, ಒಂದು ಮಾತು ಹೋಗ್ತದ. ಒಂದೊಂದು ದಿನ ಜೀವನದೊಳಗ ಉಪವಾಸ ಇರುವ ಪ್ರಸಂಗಗಳು ಎಷ್ಟೋ ಜನರ ತಾಯಂದಿರ ಬದುಕಿನೊಳಗೆ ಬಂದಾವ. ಆದ್ರೆ ಅದನ್ನು ಯಾರ ಮುಂದೂ ಹೇಳಿಕೊಳ್ಳಾರ್ದಂಗ ತನ್ನ ಮನೆತನದ ಗುಟ್ಟನ್ನ ತಾನು ಮುಚ್ಚಿಟ್ಕೊಂಡು ತನ್ನ ಮನೆತನದ ಗೌರವವನ್ನ ಕಾಪಾಡುವವಳೇ ನಿಜವಾದ ಗೃಹಿಣಿ ಎನಿಸಿಕೊಳ್ತಾಳೆ. ಅದಕ್ಕಾಗಿಯೇ ನಮ್ಮ ಶರಣರು ಆ ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಾರ. 12ನೇ ಶತಮಾನಗಳು ಬಸವಣ್ಣನವರು ಕೊಟ್ಟರು ಅಂತ ತಿಳ್ಕೊಂಡ ಇವತ್ತು ಇಷ್ಟು ಸಂಖ್ಯೆಯೊಳಗ ಕರ್ಚಿಗನೂರಿನ ಈ ಅನುಭವ ಮಂಟಪದ ಮಾಂತೇಶನ ಸ್ಥಾನದೊಳಗ ನೀವು ಬಂದು ಕೂತೀರಿ. ಅಪ್ಪ ಬಸವಣ್ಣನವರು 12ನೇ ಶತಮಾನದೊಳಗ ಈ ಅವಕಾಶವನ್ನ ಮಾಡಿ ಕೊಡದೆ ಹೋಗಿದ್ರ ಇವತ್ತು ಇಷ್ಟು ಜನ ತಾಯಂದಿರ ಬಂದು ನೀವು ಕೂಡ ಸಾಧ್ಯನೇ ಆಗ್ತೀರಿ. ಇದು ನಿಮಗೆ ದೊಡ್ಡ ಕಾಣಿಕೆ. ಬಸವಣ್ಣ ಅಕ್ಕನ ಸಲುವಾಗಿ ಮನೆ ಬಿಟ್ಟಾನ, ಹೆಣ್ಣಿನ ಸಲುವಾಗಿ ಮನೆಯನ್ನ ತ್ಯಾಗ ಮಾಡ್ಯಾನ ಬಸವಣ್ಣ. ಹೆಣ್ಣು ಮಕ್ಕಳು ಧಾರ್ಮಿಕ ಸ್ವಾತಂತ್ರ್ಯವನ್ನ ಪಡೆಯಬೇಕು ಅಂತ ಅನುಭವ ಮಂಟಪದೊಳಗ ಎಲ್ಲ ಶರಣೆಯರಿಗೆ ಅವಕಾಶ ಮಾಡಿಕೊಟ್ಟು ಸರ್ವ ಸಮಾನತೆಯ ಬೆಳಕನ್ನ ಚೆಲ್ಲಿರುವಂತ ಮಹಾನುಭಾವರು ಈ ವಿಶ್ವದ ಇತಿಹಾಸದಲ್ಲಿ ಯಾರಾದರೂ ಇದ್ರ ಅವರೇ ವಿಶ್ವಗುರು ಬಸವಣ್ಣನವರು. ಬಸವಣ್ಣನವರು ಸರಿಯಾಗಿ ತಿಳ್ಕೋಬೇಕು. ಈ ವಿಚಾರಗಳನ್ನ ತಿಳ್ಕೊಳ್ಳಾರ್ದ ಮಾತಾಡಬಾರ್ದು, ಅಧ್ಯಯನ ಮಾಡಬೇಕು, ಹಿಸ್ಟ್ರಿ ಓದಬೇಕು. ಯಾವನಿಗೆ ಇತಿಹಾಸ ಗೊತ್ತಿರ್ತದ ಅವನು ಮತ್ತೊಂದು ಇತಿಹಾಸವನ್ನು ಹುಟ್ಟಾಕ್ತಾನೆ. ಇತಿಹಾಸ ಗೊತ್ತಿಲ್ಲದೆ ಇರುವಂತಹ ಜ್ಞಾನಿಗಳು ಇವತ್ತು ದೇಶದೊಳಗ, ಸಮಾಜದೊಳಗ, ನಾಡಿನೊಳಗ ಮನಸ್ಸುಗಳ ಮಧ್ಯದೊಳಗ ಬೆಂಕಿ ಹಚ್ಚುವ ಕೆಲಸ ಮಾಡಾಕತ್ಯಾರ. ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಮನಸ್ಸುಗಳನ್ನು ಕೆಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಯಾವಾಗಲೂ ಸತ್ಯವೇ ಆಗಿರ್ತದೆ, ತತ್ವ ಯಾವಾಗಲೂ ತತ್ವವೇ ಆಗಿರ್ತದೆ. ಸತ್ಯಕ್ಕಾಗಿ ಬದುಕಿದವರು ಡಾಕ್ಟರ್ ಶಿವಕುಮಾರ ಶಿವಯೋಗಿಗಳವರು. ಬಸವಣ್ಣ ಅಂದ್ರೆ ಅವರಿಗೆ ಪಂಚಪ್ರಾಣ, ಬಸವಣ್ಣನ ತತ್ವ ಅಂದ್ರೆ ಅವರಿಗೆ ಪಂಚಪ್ರಾಣ. ಎಷ್ಟೋ ಬಾರಿ ಅವರ ಆಶೀರ್ವಚನವನ್ನ ನಾನು ಮೈಸೂರಿನಲ್ಲಿ ಓದುವಾಗ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ದಯಮಾಡಿಸಿದಾಗ ಪರಮ ಪೂಜ್ಯರು ತಮ್ಮ ಪ್ರಸಾದವಾಣಿಯಿಂದ ಬಹಳ ಚಂದ ಆಶೀರ್ವಚನ ನೀಡುತ್ತಿದ್ದರು. ಅವರು ನೀಡುವ ಆಶೀರ್ವಚನದೊಳಗೆ ಬಸವಣ್ಣನವರ ತತ್ವಗಳು, ಶರಣರ ಬದುಕಿನ ಸತ್ಯಗಳೇ ಎದ್ದು ಕಾಣುತ್ತಿವೆ. ಅವರ ಚರಿತ್ರೆಯ ಸಂದೇಶಗಳನ್ನ ನಾವು ಓದಬೇಕು. ಅದರೊಳಗೆಲ್ಲ ಅದನ್ನೇ ಅವರು ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ. ಯಾವಾಗಲೂ ಲಿಂಗ ಪೂಜೆಯ ಪ್ರಸಂಗದೊಳಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳವರು ರಚನೆ ಮಾಡಿರುವಂತ ಯಾವಾಗಲೂ ಬಸವ ಸ್ಮರಣೆಯ ಅಪರೂಪದ ಗೀತೆಯನ್ನೇ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗಾರ್ಚನಾ ಪ್ರಸಂಗದೊಳಗ ಹಾಡಿದ ಅಪರೂಪದ ವಿಚಾರಗಳು ನಮಗೆ ಗೊತ್ತಿರುವಂತ ಸತ್ಯ. ಆವಾವ ಕಾಯಕವ ಮಾಡಿದರು ಬಸವೇಶ. ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನ ಪರಮಾತ್ಮ. ಹಡಪದ ಅಪ್ಪಣ್ಣಗಳ ಕ್ಷೌರವನ್ನು ನಾ ಮಾಡುತ್ತೆ, ಡೋಹಾರ ಕಕ್ಕಯ್ಯಂಗೆ ತೊಗಲ ಹದ ಮಾಡಿಡುವೆ, ಸಮಗಾರ ಹರಳಯ್ಯಂಗೆ ಜೋಡುಗಳ ನಾನು ಮಾಡುವೆ. ಅದರೊಳಗೆಲ್ಲ ಶರಣರ ಕಾಯಕದ ನುಡಿಗಳನ್ನ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ರಚನೆ ಮಾಡಿದ್ದರು. ಅದನ್ನ ಯಾವಾಗಲೂ ಸಿದ್ಧಗಂಗೆಯ ಅಪ್ಪ ಅವರು ಸ್ಮರಣೆ ಮಾಡುತ್ತಿದ್ದರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ಸನ್ಯಾಸ ಧರ್ಮ, ಸಂಸಾರ ಧರ್ಮ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಬಹಳ ಚಂದ ಇರ್ತಾವ.
ನಿಮಗೆ ಅವಕಾಶವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಅನುಭವ ಮಂಟಪದ ಶೂನ್ಯ ಪೀಠದ ತೃತೀಯ ಅಧಿಪತಿಗಳಾಗಿರುವಂತ ಸೊಲ್ಲಾಪುರದ ಸಿದ್ಧರಾಮ ಶಿವಯೋಗಿಗಳು, ನೋಡ್ರಿ ಅವರನ್ನು ಶಿವಯೋಗಿಗಳಂತೀವಿ. ಶಿವಯೋಗಿಗಳು ಅವರು ನಿಮ್ಮ ಬಗ್ಗೆ ಹೃದಯ ತುಂಬಿ ಒಂದು ಮಾತನ್ನ ಹೇಳ್ಯಾರ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಅಂದ್ರೆ ಸಾಕ್ಷಾತ್ ದೇವರೇ ಅನ್ನುವಂತ ದೇವ ಪಟ್ಟವನ್ನ ಕಟ್ಟಿದವರು ಬಸವಾದಿ ಶರಣರು ಹೆಣ್ಣು ಕುಲಕ್ಕೆ. ಆ ಹಿನ್ನೆಲೆಯಲ್ಲಿ ಸಂಸಾರ ಧರ್ಮದೊಳಗೆ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಹಾಗೆ ಸಿದ್ಧಗಂಗೆಯ ನಿರಂಜನ ಪರಂಪರೆಯ ಅಧಿಕಾರವನ್ನ ವಹಿಸಿಕೊಂಡಿರುವಂತ ಶಿವಕುಮಾರ ಮಹಾಸ್ವಾಮಿಗಳು ಬಹಳ ವಿಚಿತ್ರವಾಗಿರುವಂತ ಉದ್ಧಾನ ಶಿವಯೋಗಿಗಳ ಪ್ರತಿಯೊಂದು ನುಡಿಗಳನ್ನು ಕೂಡ ಗಮನಿಸ್ತಾ ಬಹಳ ಎಚ್ಚರಿಕೆಯಿಂದ ಜೀವನ ಮಾಡಿದ್ದಾರೆ. ಇಲ್ಲಿ ಒಂದು ಮಾತು ನೀವು ಗಮನಿಸಬೇಕು. ಉದ್ಧಾನ ಶಿವಯೋಗಿಗಳು ಸಿಟ್ಟಿಗೆ ಬರ್ತಿದ್ರು, ಶಿವಯೋಗಿಗಳನ್ನ ಜೇಕಿಸಿ ನುಡಿತಿದ್ರು ಅಂತ ಅಂದ್ರ ಅವ್ರಿಗೇನ್ ಕೆಟ್ಟ ಗುಣ ಇರಲಿಲ್ಲ. ಗುರು ಆದವನ ಗುಣ ಏನು ಅಂದ್ರ ಈ ಮುಂದಿನ ಶಿಷ್ಯನಾಗಿರುವಂತ ವ್ಯಕ್ತಿ ಸಮಾಜದೊಳಗ ಉತ್ತಮವಾದ ಮೂರ್ತಿಯಾಗಬೇಕು ಅನ್ನುವಂತ ಆಸೆಗಾಗಿ ಅವರು ಪ್ರತಿ ಪ್ರಸಂಗದೊಳಗೂ ಕೂಡ ಕೋಪ ಮಾಡಿಕೊಳ್ತಿದ್ರು. ಆದ್ರೆ ಶಿಷ್ಯನಾದವನಿಗೆ ಆ ಕೋಪದ ಹಿಂದೆ ಪರಮ ಪ್ರೀತಿ ಇದೆ ಅನ್ನುವಂತ ಅರಿವಿದ್ದರೆ ಮಾತ್ರ ಗುರು ಶಿಷ್ಯರು ಆನಂದವಾಗಿ ಬದುಕಾಗಿ ಬರ್ತದೆ ಈ ಸಮಾಜದೊಳಗೆ. ಗುರುಗಳೇ ಯಾವಾಗಲೂ ಸಿಟ್ಟು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಮನೆಯೊಳಗೆ ನೀವು ಮಕ್ಕಳಿಗೆ ಬೈತೀರಿ, ಸಿಟ್ಟು ಮಾಡ್ತೀರಿ. ಎಷ್ಟೋ ಜನ ತಾಯಿಯಂದ್ರೆ ಹಾಳಾಗಿ ಹೋಗಂತಿರ್ತಾರೆ. ಹಂಗಂದ ಮಾತ್ರಕ್ಕ ಹಾಳಾಗಿ ಹೋಗಬೇಕು ಅನ್ನೋದು ಉದ್ದೇಶ ಅಲ್ಲ. ಆ ಗುಡಿಯ ಹಿಂದೆ ನಮ್ಮ ಮಕ್ಕಳು ಸುಧಾರಣೆ ಆಗಬೇಕು, ನಮ್ಮ ಮಕ್ಕಳು ಮನೆತನದ ಕೀರ್ತಿಯನ್ನು ತರಬೇಕು, ತಂದೆ ತಾಯಿಗಳ ಮರ್ಯಾದೆಯನ್ನು ಕಾಪಾಡಬೇಕು ಅನ್ನುವಂತ ಒಂದು ಕಳಕಳಿ ಇರ್ತದೆ. ಅದಕ್ಕೆ ಸಿಟ್ಟು. ನಮ್ಮಲ್ಲಿ ಇಂದಿನ ತಾಯಂದಿರೆಲ್ಲ ಎಷ್ಟು ಚಲೋ ಶಬ್ದಗಳನ್ನು ಬಳಸ್ಯಾರಂದ್ರೆ ಬಹುಶಃ ನಿಮಗ ಅದನ್ನ ಕೇಳಿಸ್ಕೊಂಡ್ರೆ ಅವ್ವ ಬಹಳ ಕೆಟ್ಟದ್ದು ಬೈದಾಳ ಅಂತ ನಮಗನಿಸ್ತದೆ. ಕೆಲವು ಶಬ್ದಗಳಿಗೆ ಸರಿಯಾಗಿ ಅರ್ಥನೇ ಗೊತ್ತಿಲ್ಲ ನಮ್ಮ ಜನರಿಗೆ. ನೋಡಿ, ನಾನು ಕೇಳಿದ ನುಡಿಗಳು ಬಹಳ ಜನ ತಾಯಂದ್ರು ತಿಕ್ಕೇಡಿ ಅಂತ ಬೈತಾರೆ, ದಿಕ್ಕೇಡಿ ಅಂತ ಬೈತಾರೆ. ದಿಕ್ಕು ಯಾವನಿಗೆ ಇಲ್ಲವೋ ಅವನು ದಿಕ್ಕೇಡಿ. ದಿಕ್ಕೇಡಿ ಅಂದ್ರೆ ಎಷ್ಟು ಚಲೋ ಶಬ್ದ ಅಂದ್ರೆ ಅದು ಬೈದಂಗ ಆಗ್ಯದ, ಆದ್ರೆ ಮಗನನ್ನ ಒಳಗಡೆ ಅಂತರಂಗದೊಳಗೆ ಪ್ರೀತಿ ಮಾಡಿದಂಗ ಆಗ್ಯದ. ದಿಕ್ಕೇಡಿ ಯಾರು ಅಂದ್ರೆ ದೇವರಿಗೆ ದಿಕ್ಕೇಡಿ ಅಂತ. ಯಾರು? ದೇವರಿಗೆ. ಅವ ಈ ದಿಕ್ಕಿನಾಗ ಅದಾನ, ಈ ದಿಕ್ಕಿನಾಗಿಲ್ಲ ಅಂತ ಹೇಳಕ್ ಬರ್ತದೆ. ದೇವ್ರು ಇಲ್ಲಿ ಇಲ್ಲ ಅಲ್ಲಿ ಅದಾನ ಅನ್ನಕ್ ಬರ್ತದೆ. ಮನೆಯೊಳಗಿಲ್ಲ ಮಠದಾಗ ಗುಡಿಯಾಗ ಅಡ್ಡ ಅದಾನ ಅನ್ನಕ್ ಬರ್ತದೆ. ಅವ ದೇವ್ರ ಕುಣ್ಯಾಗ ಅಡ್ಡ ಅದಾನ, ಊಟ ಮಾಡೋ ಕುಣ್ಯಾಗ ದೈನಿಕ ಹಾಲ್ನಾಗಿಲ್ಲ ಅಂತ ಅನ್ನಕ್ ಬರ್ತದೆ. ಇಲ್ಲ, ಅವ ಎಲ್ಲಾ ಕಡೆನೂ ಅದಾನ. ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತ ಪಾದ ತತ್ವದ ದಿಕ್ಕೇಡಿ ಅಂದ್ರೆ ನನ್ನ ಮಗ ಒಂದು ರೀತಿ ದೇವರಿದ್ದಂಗ ಅಂದಂಗ. ನೋಡಿ ಎಷ್ಟು ಚಂದದ ಆಗ್ತಾ ಇದೆ. ಭಾಳ ಜನರಿಗೆ ಗೊತ್ತೇ ಇದ್ದಿಲ್ಲ ಇದೆಲ್ಲ. ದಿಕ್ಕೇಡಿ ಅಂದ್ರೆ ಬೈಗಳ ಅಲ್ಲ, ಅಲಸಲ್ಲ, ಕೆಟ್ಟ ಶಬ್ದ ಅಲ್ಲ. ನನ್ನ ಮಗ ದೇವರು ಅಂತ, ದೇವರು ಅಂತ.